ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಮೈತ್ರಿ ಅಭ್ಯರ್ಥಿ ಪರ ಶಾಸಕ ಸ್ವರೂಪ್ ಅಬ್ಬರದ ಪ್ರಚಾರ. ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಮತಯಾಚನೆ. ಈ ಬಾರಿ ಮತ್ತೆ ಪ್ರಜ್ವಲ್ ರೇವಣ್ಣ ಸಂಸದರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದ ಶಾಸಕರು. ಇಡೀ ದೇಶದಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಎಂದ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್. ವೈಯಕ್ತಿಕವಾಗಿ ಶ್ರೇಯಸ್ ಅವರು ಸಮಾಜದ ಏಳಿಗೆಗಾಗಿ ಶ್ರಮಿಸುವ ವ್ಯಕ್ತಿ. ನನ್ನ ಪತಿಯನ್ನ ಗೆಲ್ಲಿಸಿ ಎಂದು ಭಾವುಕರಾದ ಪತ್ನಿ ಅಕ್ಷತಾ. ಕಡೆಗೂ ಪುಂಡಾನೆ ಕರಡಿ ಸೆರೆ. ಮೊದಲ ದಿನದ ಆಪರೇಷನ್ ಯಶಸ್ವಿ. ನಿಟ್ಟುಸಿರು ಬಿಟ್ಟ ಮಲೆನಾಡು ಭಾಗದ ಜನತೆ. ಮಲೆನಾಡು ಭಾಗದಲ್ಲಿ ಅಮಾಯಕರ ಜೀವಹಾನಿ ಜೊತೆಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಜನರಲ್ಲಿ ಭೀತಿ ಹುಟ್ಟಿಸಿದ್ದ ಹಾಗೂ ಆಸ್ತಿಪಾಸ್ತಿ ಹಾನಿ ಮಾಡುತ್ತಿದ್ದ ಕರಡಿ ಆನೆಯನ್ನ ಕಡೆಗೂ ಸೆರೆ ಹಿಡಿಯಲಾಗಿದೆ. ಅಭಿಮನ್ಯು ನೇತೃತ್ವದ ಟೀಮ್ ಹಾಗೂ ಅರಣ್ಯಾಧಿಕಾರಿಗಳ ತಂಡ ನರಹಂತಕ ಕಾಡಾನೆ ಕರಡಿಯನ್ನ ಇಂದು ಕೆಡ್ಡಕ್ಕೆ ಬೀಳಿಸುವಲ್ಲಿ ಯಶಸ್ವಿಯಾಗಿದೆ. ಅಭಿಮನ್ಯು, ಕರ್ನಾಟಕ ಭೀಮ, ಹರ್ಷ, ಪ್ರಶಾಂತ, ಸುಗ್ರೀವ, ಧನಂಜಯ, ಅಶ್ವತ್ಥಾಮ, ಮಹೇಂದ್ರ ಆನೆಗಳು ಸೇರಿ ಒಟ್ಟು 8 ಆನೆಗಳಿಂದ ನಡೆದ ಕಾರ್ಯಾಚರಣೆಯಲ್ಲಿ ಕಾಟ ಕೊಡುತ್ತಿದ್ದ ಕರಡಿ ಸೆರೆಯಾಗಿದೆ. ಕಳೆದ ಜನವರಿ 4ರಂದು ಬೇಲೂರು ತಾಲೂಕಿನ ಮತ್ತಾವರ ಬಳಿ ಕಾರ್ಮಿಕ ವಸಂತ್ ಎಂಬ ಅಮಾಯಕನನ್ನ ಕರಡಿ ಆನೆ ಕೊಂದಿತ್ತು. ಬಳಿಕ ಬೇಲೂರು ಸಕಲೇಶಪುರ ಭಾಗದಲ್ಲಿ 5ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿ ಆತಂಕ ಸೃಷ್ಟಿ ಮಾಡಿತ್ತು. ನಿರಂತರವಾಗಿ ಜನರಲ್ಲಿ ಜೀವ ಭಯ ಸೃಷ್ಟಿ ಮಾಡಿದ್ದ ಒಂಟಿ ಸಲಗವನ್ನ ಸೆರೆ ಹಿಡಿಯಬೇಕು ಎಂಬ ಕೂಗು ಜೋರಾಗಿ ಕೇಳಿಬಂದಿತ್ತು. ಅದರಂತೆ ಮಲೆನಾಡು ಭಾಗವಾದ ಆಲೂರು, ಬೇಲೂರು, ಸಕಲೇಶಪುರ ಹಾಗೂ ಅರಕಲಗೂಡು ವಲಯ ವ್ಯಾಪ್ತಿಯಲ್ಲಿ ಉಪಟಳ ಮತ್ತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪುಂಡಾನೆ ಸೆರೆ ಹಿಡಿದು ಸ್ಥಳಾಂತರ ಹಾಗೂ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರು ಅನುಮತಿ ನೀಡಿರುವ ಹಿನ್ನೆಲೆ ಗುರುವಾರದಿಂದಲೇ ಪುಂಡಾನೆ ಸೆರೆ ಕಾರ್ಯಾಚರಣೆ ಶುರುವಾಗಿದೆ. ಮೊದಲ ದಿನವೇ ತಾಲೂಕಿನ ವಾಟೆಹಳ್ಳಿಯ ಐಬಿಸಿ ಕಾಫಿ ತೋಟದಲ್ಲಿ ಕರಡಿ ಆನೆಯನ್ನ ಗುರುತಿಸಿ ಅರವಳಿಕೆ ಚುಚ್ಚುಮದ್ದು ನೀಡಿ ಹೆಡೆಮುರಿ ಕಟ್ಟಲಾಗಿದೆ. ಅಲ್ಲಿಗೆ ಮೊದಲ ದಿನದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ. 7 ಸಾಕಾನೆಗಳೊಂದಿಗೆ ಕಾರ್ಯಾಚರಣೆ ಆರಂಭಿಸಿದ ತಂಡ ನರಹಂತಕ ಕಾಡಾನೆ ಕರಡಿ ಕಂಡ ಕೂಡಲೇ ವೈದ್ಯರು ಅರವಳಿಕೆ ಚುಚ್ಚುಮದ್ದನ್ನ ನೀಡಿದ್ರು. ಅರ್ಧ ಗಂಟೆ ನಂತರ ಪ್ರಜ್ಞೆ ತಪ್ಪಿದ ಕರಡಿ ಆನೆಯನ್ನ ಸೆರೆ ಹಿಡಿಯಲಾಗಿದೆ. ಕರಡಿ ಆನೆ ಈ ಭಾಗದಲ್ಲಿ ಸಾಕಷ್ಟು ತೊಂದರೆ ನೀಡುತ್ತಿದ್ದ ಕಾರಣ ಇದಕ್ಕೆ ರೇಡಿಯೋ ಕಾಲರ್ ಅಳವಡಿಸದೆ ದುಬಾರಿ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗುವುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದು, ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಪ್ರಾಣ ಭೀತಿ ಉಂಟು ಮಾಡಿದ್ದ ಕರಡಿ ಆನೆಯನ್ನ ಸೆರೆ ಹಿಡಿದಿರುವುದರಿಂದ 3-4 ತಾಲೂಕುಗಳ ಜನರು, ತೋಟದ ಕಾರ್ಮಿಕರು, ಶಾಲಾ ಮಕ್ಕಳು ತುಸು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೇ ರೀತಿ ಏಪ್ರಿಲ್ 24ರವರೆಗೂ ಆನೆ ಸೆರೆ ಹಾಗೂ ಸ್ಥಳಾಂತರ ಮತ್ತು ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆ ಮುಂದುವರಿಯಲಿದ್ದು, ಈ ಅವಧಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಸಹಕಾರ ನೀಡುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಮನವಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ ರಾಜಕೀಯವಾಗಿ ಬದಲಾವಣೆ ಗಾಳಿ ಬೀಸಿದೆ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ದೇಶದಲ್ಲಿ ಬದಲಾವಣೆ ತರಲಿದೆ. ದೇಶದ ಜನರ ಭಾವನೆಗಳೊಂದಿಗೆ ಚೆಲ್ಲಾಟ ಆಡುತ್ತಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ಇಂಡಿಯಾ ಒಕ್ಕೂಟ ಮೇಲುಗೈ ಸಾಧಿಸಲಿದೆ. ಹಾಸನದಲ್ಲೂ ಬದಲಾವಣೆ ಆಗಲಿದೆ. ಜಾತ್ಯತೀತ ಜನತಾದಳ ಎಂದು ಹೆಸರಿಟ್ಟುಕೊಂಡು ಆ ಪದಕ್ಕೆ ವಿರುದ್ಧವಾಗಿ ಜೆಡಿಎಸ್ ಪಕ್ಷ ನಡೆದುಕೊಳ್ಳುತ್ತಿದೆ. ಜಾತ್ಯತೀತವಾದ ನಿಲುವು ಕಳೆದುಕೊಳ್ಳುತ್ತಿರುವ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಅಳಿವಿನಂಚಿಗೆ ಹೋಗಲಿದೆ. ಈಗಾಗಲೇ ಹೋಗಿದೆ. ಹಾಸನದಲ್ಲಿ ಜೆಡಿಎಸ್ ಕುಟುಂಬದೊಳಗೆ ಅಧಿಕಾರ ಹಂಚಿಕೆಯಾಗಿದೆಯೇ ಹೊರತು ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಇಲ್ಲಿ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಹಾಗಾಗಿ ಎಲ್ಲರ ಹಿತ ಕಾಯುವ ನಮ್ಮ ಪಕ್ಷಕ್ಕೆ ಬನ್ನಿ, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಬಹಿರಂಗ ಆಹ್ವಾನ ನೀಡಿದರು. ಚುನಾವಣೆ ಬಂದಿದೆ, ಬಹುಶಃ ತಮಗೆ ಗೊತ್ತಿದೆ, ಈ ಸಲ ಹಾಸನದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬದಲಾವಣೆಯ ಗಾಳಿ ಹಾಸನದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಬೀಸ್ತಾ ಇದೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಇಷ್ಟು ವರ್ಷ ಅಂದಾಗ ನಾನು ಇತಿಹಾಸಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಕುಟುಂಬ ಯಾವ ರೀತಿ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದೆ, ಹಾಸನವನ್ನು ಇಡೀ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಹಾಸನದ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಬರೀ ಸ್ವಾರ್ಥಕ್ಕಾಗಿ ತಮ್ಮ ಒಂದು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಹಾಸನದ ಒಂದು ಹಿತದೃಷ್ಟಿ ನೋಡಿದಾಗ ಅಥವಾ ಏನು ಡೆವಲಪ್ಮೆಂಟ್ ಆಗಿದೆ ಅಂದಾಗ ಕಣ್ಣಿಗೆ ಕಾಣ್ತಕ್ಕಂಥದ್ದೇನು ನಮಗೆ ಸಿಕ್ಕೋದಿಲ್ಲ ಕಂಪೇರ್ ಟು ಅದರ್ ಬೇರೆ ಸ್ಥಳಗಳಿಗೆ ಕಂಪೇರ್ ಮಾಡಿದಾಗ. ಹಂಗೆ ನೋಡೋಕ್ಕೋದ್ರೆ ಈ ದೇಶಕ್ಕೆ ಮೊದಲ
ಕರ್ನಾಟಕದಿಂದ. ಶ್ರೇಯಸ್ ಅವರ ಪತ್ನಿ ಅಕ್ಷತಾ ಮಾತನಾಡಿ, ವೈಯಕ್ತಿಕವಾಗಿ ಶ್ರೇಯಸ್ ಅವರು ಸಮಾಜದ ಏಳಿಗೆಗಾಗಿ ಶ್ರಮಿಸುವ ವ್ಯಕ್ತಿ. ಜನರ ಬವಣಿಗೆ ಚೆನ್ನಾಗಿದ್ದು ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಾರೆ. ಅವರಿಗೆ ಜನಸೇವೆ ಮಾಡುವ ಬಯಕೆ ಇದೆ. ಸಮಾಜ ಹೆಣ್ಣು ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅತಿಯಾದ ಗೌರವವನ್ನು ನೀಡುತ್ತಾರೆ. ಅವರ ಇಡೀ ಬದುಕನ್ನ ಜನರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಹಿಡಿಯುವ ಕೆಲಸ ಮಾಡಲಿದ್ದಾರೆ. ಹಾಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಹೆಚ್ಚು ಬಹುಮತದಿಂದ ಗೆಲ್ಲಿಸಿಕೊಡಬೇಕೆಂದು ಭಾವುಕರಾಗಿ ಮನವಿ ಮಾಡಿದರು. ವೈಯಕ್ತಿಕವಾಗಿ ನಾನು ಓದು ಚುನಾವಣೆ MLA ಎಲೆಕ್ಷನಲ್ಲಿ ಮದುವೆ ಆಗಿದ್ದು ಮಾರ್ಚ್ 12-13 1 ವರ್ಷ ಆಗಿದೆ. ಅವರು ಒಂದು ವ್ಯಕ್ತಿಯಾಗಿ ನಾನು ಪರ್ಸ್ನಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಮಹಿಳೆಯರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಮನೆಯಲ್ಲಾಗಲಿ ಹೊರಗಡೆ ಆಗಲಿ. ಆಮೇಲೆ ನಾನು ನೋಡ್ದಂಗೆ ಮನೆಗೆ ಬರೋ ಜನಗಳನ್ನಾಗಲಿ ಯಾರನ್ನೇ ಆಗಲಿ ಅಷ್ಟೇ ತುಂಬ ಹೃದಯದಿಂದ ಅಣ್ಣ ಅಪ್ಪ ಅಂದ್ಕೊಂಡೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಯಾರಾದರೂ ಆಸ್ಪತ್ರೆಗೆ ಹೋದಾಗ ಏನಾದರೂ ಗರ್ಭಿಣಿ ಮಹಿಳೆಯರಾಗಲಿ ಯಾರಿಗಾದರೂ ಏನೇ ಸಹಾಯ ಬೇಕಂದ್ರೂ ನಾನು ನೋಡಿದ ಮಟ್ಟಿಗೆ 12 ಗಂಟೆ ಆಗಲಿ 2 ಗಂಟೆ ಆಗಲಿ ಅವ್ರಿಗೋಸ್ಕರ ಟೈಮ್ ಮೀಸಲಾತಿ ಇದ್ದು ಹೇಳ್ತಾರೆ, ನನಗೆ ಯಾವುದೇ ಟೈಮ್ ಆದರೂ ನೀವು ಕಾಲ್ ಮಾಡಿ, ನಾನು ನಿಮಗೋಸ್ಕರ ಇದ್ದೀನಿ ಅಂತ ಅದನ್ನು ನೋಡಿದ್ದೀನಿ. ಆಮೇಲೆ ವೈಯಕ್ತಿಕವಾಗಿ ತುಂಬ ಒಳ್ಳೆ ಪರ್ಸನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರೇ ತಂದೆ ಆಗಿದ್ರೂ ನನ್ನ ಮಗಳು ಚೆನ್ನಾಗಿರಲಿ ಅಂತ ಮದುವೆ ಮಾಡಿಕೊಡ್ತಾರೆ. ನಾನೇ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ತಾರಾ ಚಂದನ್, ಹೊಳೆನರಸೀಪುರ ಮಹಿಳಾ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶ್ರುತಿ, ರತ್ನಮ್ಮ ಮೊದಲಾದವರಿದ್ದರು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಶಾಸಕ ಸ್ವರೂಪ್ ಹಾಸನ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗುರುವಾರ ಅಬ್ಬರದ ಪ್ರಚಾರ ನಡೆಸಿದರು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೂವಿನಹಳ್ಳಿ ಕಾವಲು, ಹರಳಹಳ್ಳಿ, ಕುಪ್ಪಳ್ಳಿ, ಹಂದಿನಕೆರೆ, ಹೂವಿನಹಳ್ಳಿ, ಕಿಂಡಿಪುರ ಕೊಪ್ಪಲು, ಹೊಸೂರು ಕೊಪ್ಪಲು, ಕಿಂಡಿಪುರ, ಹೊಸೂರು, ನಂಜದೇವರ ಕಾವಲು, ಕೋರಹಳ್ಳಿ, ಅಗಲಹಳ್ಳಿ, ಉದ್ದೂರು ಕೊಪ್ಪಲು, ಉದ್ದೂರು, ಮಲ್ಲೇನಹಳ್ಳಿ, ಜನಿವಾರ, ಅರೆಕಲ್ಲು ಹೊಸಳ್ಳಿ ಸೇರಿದಂತೆ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದರು. ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದ ಸ್ವರೂಪ್ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೂವಿನಹಳ್ಳಿ ಕಾವಲ್ನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಆರಂಭಿಸಿದ್ದೇವೆ. ಜೆಡಿಎಸ್ ನಾಯಕರು ಹಾಸನ ಜಿಲ್ಲೆಯಲ್ಲಿ ಮಾಡಿರುವ ಕೆಲಸಗಳನ್ನು ಆಧರಿಸಿ ಜಿಲ್ಲೆಯ ಜನರ ಬಳಿ ಪ್ರಜ್ವಲ್ ಪರ ಮತ ಕೇಳುತ್ತಿದ್ದು ಉತ್ತಮ ಜನಸ್ಪಂದನೆ ವ್ಯಕ್ತವಾಗಿದೆ. ಈ ಬಾರಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಆಯ್ಕೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 26/2024 ಲೋಕಸಭಾ ಚುನಾವಣೆ ಇಲ್ಲಿ ಮಾತಾಡ್ತಾರೆ ಬಿಡಿ. ಏಪ್ರಿಲ್ 26, 2024 ಲೋಕಸಭಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ. ಚುನಾವಣೆ ಒಂದು ಪ್ರಯುಕ್ತ ಇವತ್ತು ನಾವೆಲ್ಲ ಕೂಡ ಹೂವಿನಹಳ್ಳಿ ಕಾವಲು ಒಂದು ಪಂಚಾಯಿತಿಯ ಅಗಲಹಳ್ಳಿ ಗ್ರಾಮದಲ್ಲಿ ನಾವೆಲ್ಲ JDS ಪ್ರಮುಖರು, ಹಿರಿಯರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಸ್ನೇಹಿತರು ನಾವೆಲ್ಲ ಸೇರಿ ಇವತ್ತು ಏನು ಪ್ರಚಾರನ ಕೈಗೊಂಡಿದ್ದೀವಿ. ಇವತ್ತು ಎಲ್ಲ ಕಡೆ ನಾವು ಹೋಗಿದ ಕಡೆ ಎಲ್ಲ ಕೂಡ ಎಲ್ಲ ಊರಲ್ಲೂ ಕೂಡ ಆರತಿ ಬೆಳಗ್ಗೆ ಮುಖಾಂತರ ನಮ್ಮೆಲ್ಲರೂ ಕೂಡ ಪಕ್ಷದ ವರಿಷ್ಠರಿಗೆ ಎಲ್ಲ ಒಂದು ನಮ್ಮ ಏನು ಕೆಲಸ ಕಾರ್ಯಗಳು ನಮ್ಮ ಹಾಸನ ಜಿಲ್ಲೆಯಲ್ಲಾಗಿದೆ ಅದನ್ನೆಲ್ಲ ಕೂಡ ನಾವು ಮನವರಿಕೆ ಮಾಡಿ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ. ಅಭೂತಪೂರ್ವ ನಮಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ. 100ಕ್ಕೆ 100 ಭಾಗ ನಮ್ಮ ಇಂಡಿಯಾ ಅಭ್ಯರ್ಥಿ ಅಂತ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಹಾಸನ ವಿಧಾನಸಭೆ. ಈ ವೇಳೆ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ, ಅಗಲಹಳ್ಳಿ ಯೋಗೇಶ್, ಎತ್ತಿನಕಟ್ಟೆ ಬಾಲಕೃಷ್ಣ, ಉದ್ಯಮಿ ಮಂಜಣ್ಣ, ನಗರಸಭಾ ಸದಸ್ಯ ರಫೀಕ್, ಹೊಸೂರು ರಘು, ರವಿ, ಸೋಮು, ಮಣಚನಹಳ್ಳಿ ಸೇರಿದಂತೆ ಇತರರಿದ್ದರು. ಇಡೀ ದೇಶದ ವ್ಯವಸ್ಥೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ದಿವಾಳಿ ಕಡೆಗೆ ಕೊಂಡೊಯ್ಯಲಾಗಿದ್ದು, ಇಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವಂತೆ ದಲಿತ ಮುಖಂಡ HK ಸಂದೇಶ್ ಕರೆ ನೀಡಿದರು. ನಗರದ ಸ್ವಾಭಿಮಾನ ಭವನದಲ್ಲಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ರಕ್ಷಿಸಿ ಭಾರತ ಉಳಿಸಿ ಅಭಿಯಾನ ದುಂಡು ಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನ ಹಿಂದಕ್ಕೆ ಹಾಕಬೇಕು. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಭೇಟಿ ನೀಡಿದಾಗ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಯಿತು. ಕೇಂದ್ರದ ಒಡೆತನದ ಅನೇಕ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಲಾಯಿತು. ಭಾರತದ ಅನೇಕರು ಎಲ್ಲ ಸ್ವಿಸ್ ಬ್ಯಾಂಕಿನಲ್ಲಿಟ್ಟಿರುವ ಹಣವನ್ನೆಲ್ಲ ವಾಪಸ್ ತಂದು ಎಲ್ಲ ಬಡವರಿಗೆ ಜೇಬಿಗೆ ಹಾಕುವುದಾಗಿ ಹೇಳಿದ್ದರು. ಆದರೆ ಇದುವರೆಗೂ ಯಾವ ಬಡವರಿಗೂ ಹಣ ತಲುಪಿಲ್ಲ. ಹಾಗೆಯೇ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿದರು. ಅದು ಆಗಲಿಲ್ಲ. ಬದಲಾಗಿ ಇಡೀ ವ್ಯವಸ್ಥೆಯನ್ನ ಖಾಸಗಿ ಅಧೀನಕ್ಕೆ ಒಪ್ಪಿಸಿದರು. ಇದರಿಂದ ಯುವಕರ ಬದುಕು ಅತಂತ್ರವಾಗಿ ಸೋಷಿಯಲ್ ಕ್ರೈಮ್ ಹೆಚ್ಚಾಗುತ್ತಿದೆ. ಆರ್ಥಿಕವಾಗಿ ದೇಶವನ್ನ ದಿವಾಳಿ ಹಂತಕ್ಕೆ ತಂದಿಡಲಾಗಿದೆ. ಇದಕ್ಕೆ ಯಾರು ಹೊಣೆಗಾರರು? ನಾವಾ? ಮೋದಿಯವರ ಸುಳ್ಳುಗಳೇ ಈ ದೇಶದಲ್ಲಿ ಪ್ರಚಾರವಾಗುತ್ತಿದೆ ಎಂದು ಆರೋಪಿಸಿದರು. ಭಾರತ ರಕ್ಷಿಸಿ ಅನ್ನುವಂಥ ಒಂದು ಟ್ಯಾಗ್ ಲೈನಲ್ಲಿ ಕೆಲಸ ಮಾಡೋದು ಎಷ್ಟು ಅನಿವಾರ್ಯತೆ ಇದೆ ಅನ್ನೋದು ನಾವು ಚರ್ಚೆ ಮಾಡಬೇಕು.
ಅಂದರೆ ಅಂಥ ಆಪತ್ತು ಏನು ಬೈದೆ ಸಂವಿಧಾನಕ್ಕಾಗಲ್ಲ. ಸಂವಿಧಾನವನ್ನು ಕೆಲವರು ಹೇಳ್ತಾರೆ ಯಾರೂ ಬದಲಿಸ್ಲಿಕ್ಕಾಗಲ್ಲ. ಇವನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ಬಂದರೂ ಕೂಡ ಬದಲಿಸ್ಲಿಕ್ಕಾಗಲ್ಲ ಅನ್ನೋದನ್ನ ಕೆಲವರು ಹೇಳ್ತಾರೆ. ಕೆಲವರು 400 ಸೀಟ್ಗಳು ನಮಗೆ ಬಂದುಬಿಟ್ರೆ ಸಂವಿಧಾನ ತಳಹದೇನೆ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಿಸ್ಲಿಕ್ಕೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಚುನಾವಣೆ, ಭಾರತದ ಎದುರಿಸ್ತಾ ಇರತಕ್ಕಂಥ ಚುನಾವಣೆಯ ಸಂದರ್ಭದಲ್ಲಿ ನಿಜವಾಗಿರ್ತಕ್ಕಂಥ ವಿಷಯ ಯಾವಾರಿದ್ರೆ ಚರ್ಚೆಗೆ ಒಳಗಬೇಕಾದ ವಿಷಯ ಇದೆ. ಸಭೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಹಿರಿಯ ನಾಗರಿಕರ ವೇದಿಕೆಯ ಬಿಕೆ ಮಂಜುನಾಥ್, ಗೊರೂರು ರಾಜು, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಸೇರಿದಂತೆ ಮೊದಲಾದವರಿದ್ದರು. ಅರ್ಕಲಗೂಡು ತಾಲೂಕಿನ ರಾಮನಾಥಪುರ, ಕುಣನೂರು, ಮಲ್ಲಿಪಟ್ಟಣದಲ್ಲಿ ಬುಧವಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮತಯಾಚನೆ ಮಾಡಿದರು. ಕೊಣನೂರಿನಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ನಮ್ಮ ರಾಜಕೀಯ ಜೀವನ ಬರೀ ನೋವಿನಲ್ಲೇ ಕಳೆದಿದೆ. ಹಳ್ಳಿಯಲ್ಲಿ ಹೇಳುವ ಗಾದೆ ಮಾತಿನಂತೆ ಹಸಿದವರಿಗೆ ಅನ್ನ ಹಾಕಿ 5 ವರ್ಷ ಶೋಕಿ ಮಾಡಿ ಅಧಿಕಾರಕ್ಕೆ ಒಮ್ಮೆ ಜನರ ಬಳಿ ಬರುವ ವ್ಯಕ್ತಿಗೆ ಬೆಂಬಲ ನೀಡದೆ ಈ ಚುನಾವಣೆಯಲ್ಲಿ ನನಗೆ ಒಮ್ಮೆ ಅವಕಾಶ ನೀಡಿ ನಿಮ್ಮ ಮನೆಯ ಕೂಲಿಕಾರನಂತೆ ಸೇವೆ ಮಾಡುವೆ. ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. 1999ರ ಇತಿಹಾಸ ಮರುಕಳಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ಮನವಿ ಮಾಡಿದರು. ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ತಂದು, ಡಿ.ಕೆ. ಶಿವಕುಮಾರ್ ಸಾಹೇಬರ ಗಮನಕ್ಕೆ ತಗೊಬಂದು, ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಗಮನಕ್ಕೆ ತಂದು ಮಾಡ್ಕೊಡ್ತೀವಿ. ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ. ಮತದಾರರು ನೀವು ಪ್ರಬುದ್ಧರಿದ್ದೀರಿ. ಮತದಾರರಿಗೆ ಅಧಿಕಾರ ಕೊಟ್ಟು ಅಧಿಕಾರ ಕಿತ್ಕೊಂಡು ಗೊತ್ತು. ಒಂದ್ ಬಾರಿ ನಮ್ಗೆ ಅಧಿಕಾರ ಕೊಟ್ಟು ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟು ನೋಡಿ. ನಾವು ಕೆಲಸ ಮಾಡಿಲ್ವಾ ನಮ್ಗೆ ಶಿಕ್ಷೆ ಕೊಡಿ. ಒಬ್ಬರನ್ನ ಒಂದ್ ಬಾರಿ ಪರೀಕ್ಷೆ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಇವತ್ತು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ದಯಮಾಡಿ ಎಲ್ಲರೂ ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ. ಈ ಜಿಲ್ಲೆ ಅತಿ ದೊಡ್ಡ ಕ್ಷೇತ್ರ, 8 ಕ್ಷೇತ್ರ ಒಳಗೊಂಡಿದೆ. ಹಾಸನ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಒಳಗೊಂಡಿದೆ. ನಮಗೂ ಸಹ ಪ್ರತಿ ಗ್ರಾಮ ಪಂಚಾಯತಿ, ಪ್ರತಿ ಗ್ರಾಮಕ್ಕೆ ಬರಬೇಕು ಅಂತ ತುಂಬಾ ಆಸೆ ಇದೆ. ಜನರ ಏನೇನು ಸಮಸ್ಯೆಗಳಿದೆ ಇಲ್ಲಿ ನೋಡ್ಬೇಕನ್ನೋ ಆಸೆ ಇದೆ. ಆದರೆ ಸಮಯದ ಅಭಾವದ ಬಲಕ್ಕಾಗ್ತಿಲ್ಲ. ನಾನು ಶ್ರೇಯಸ್ ಪಟೇಲ್ ಅಂತ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನೀವು ಕೊಡೋ ಒಂದೊಂದು ಮತಕ್ಕೂ ನಾನು ಋಣಿಯಾಗಿರ್ತೀನಿ. ಭಗವಂತನಾಣೆ ನಾನು ಈ ಮಾತು ಏನ್ ಹೇಳ್ತೀನಿ, ಈ ಮಾತನ್ನ ನೀವು ಆಶೀರ್ವಾದ ಮಾಡಿ ಖಂಡಿತವಾಗಿ ಆ ಮಾತಿಗೆ ನಾನು ಬದ್ಧನಾಗಿ. ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಮಾತನಾಡಿ, ಜೆಡಿಎಸ್ನಲ್ಲಿ ಎಲ್ಲ ಅಧಿಕಾರವೂ ತಮ್ಮ ಕುಟುಂಬದವರಿಗೆ ಬೇಕು ಎನ್ನುವ ದುರಾಸೆ ಕೊನೆಗಾಣಿಸಬೇಕಾದ್ರೆ ಚುನಾವಣೆಯಲ್ಲಿ ಮತದಾರರು ಜೆಡಿಎಸ್ಗೆ ತಕ್ಕ ಪಾಠ ಕಲಿಸಬೇಕು ಎಂದರು. 26ನೇ ತಾರೀಕು ಚುನಾವಣೆ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನಮ್ಮ ಶ್ರೇಯಸ್ ಪಟೇಲ್ ಅವರಿಗೆ ಮತವನ್ನು ನೀಡಿ ಅವರ ಹೆಚ್ಚಿನ ಸಂಖ್ಯೆ ನಮ್ಮ ಅರ್ಕಲಗೂಡು ತಾಲೂಕಿಂದ ಗೆಲ್ಲಿಸಿ ಕಳಿಸಿದ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ಒಳ್ಳೆ ಒಂದು ಶಕ್ತಿ ಬಂದಂಗಾಗುತ್ತೆ. ಈಗ ನಮ್ಮ ತಾಲೂಕಲ್ಲಿ ನೋಡಿದಿರಿ 2 ಹೊಳೆ ಹರಿತಿದ್ದೇವೆ. 2 ಹೊಳೆ ಹರಿದ್ರು ಸಹ ನಾವು ಕುಡಿಯೋಕ್ಕೆ ಇವತ್ತಿನ ದಿವಸ ಭಾರಿ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಅಂತ ಯೋಜನೆಗಳನ್ನ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಕೊಡದೆ 27ನೇ ತಾರೀಕು ನೀವು ಮತ ಹಾಕೋದ್ರ ಮುಖಾಂತರ ನಮಗೆ ಒಂದು ಶಕ್ತಿ ಬಂದಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಹೋಗಿ ಕೇಳಿದ್ರೆ ಅರ್ಕಲಗೂಡು ಅಂತ ಅಂದ್ರೆ ನೆಗಾಡ್ತಾರೆ, ಎಲ್ಲಿದೆ ಅಂತ ಕೇಳ್ತಾರೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕು. ಅದರಿಂದ ಈ ತಾಲೂಕು ಅಭಿವೃದ್ಧಿ ಆಗಬೇಕು. ಏತ ನೀರಾವರಿಗಳು ಮತ್ತೆ ನೀರಾವರಿ ಹೆಚ್ಚಿಗೆ ಸದ್ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಪುರಸಭೆ, ಈಗ ಇದು ಪುರಸಭೆ ಆಗಿದ್ದರಿಂದ ಮತ್ತೆ ಗ್ರಾಮ ಪಂಚಾಯತಿಗೆ ಬಂದಿದೆ. ಅದರಿಂದ ಅವೆಲ್ಲವನ್ನು ಸಹ ಸರಿ ಮಾಡಬೇಕು. ನಮ್ಮನ್ನ ಶಕ್ತಿ ಕೊಟ್ಟರೆ ನಾವು ಇವೆಲ್ಲವನ್ನು ಮಾಡಿಸ್ತೀವಿ. ಈಗ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡ ಎಚ್ಪಿ ಶ್ರೀಧರ್ಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ದಿವಂಗತ ಪುಟ್ಟಸ್ವಾಮಿ ಗೌಡರು, ಎಚ್ಸಿ ಶ್ರೀಕಂಠಯ್ಯ ಹಾಗೂ ಎನ್ಎನ್ ನಂಜೇಗೌಡರು ಕಾಂಗ್ರೆಸ್ನಲ್ಲಿ ಇದ್ದ ಕಾಲದಲ್ಲಿ ಪಕ್ಷ ಸದೃಢವಾಗಿತ್ತು. ಇದೀಗ ಹೈಕಮಾಂಡ್ ಈಗ ಶ್ರೇಯಸ್ ಪಟೇಲ್ ಅವರನ್ನ ಗುರುತಿಸಿ ಟಿಕೆಟ್ ನೀಡಿದೆ. ಇವರ ಕುಟುಂಬ ಸತತ 4 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಸತತ ಸೋಲು ಎದುರಿಸಿದವರು ಇಲ್ಲಿ ಯಾರೂ ಇರುತ್ತಿರಲಿಲ್ಲ. ಇವರ ಕುಟುಂಬ ಇನ್ನೂ ಗಟ್ಟಿಯಾಗಿದೆ. ನಮ್ಮದು ದೌರ್ಜನ್ಯ ಮಾಡುವ ಪಕ್ಷವಲ್ಲ, ಎಲ್ಲರಿಗೂ ಸಮಬಾಳು ನೀಡಿರುವ ಪಕ್ಷವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದರು. ಜೆಡಿಎಸ್ನ ಭದ್ರಕೋಟೆ, ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವುದೇ ಚುನಾವಣೆಯಲ್ಲೂ ಕೂಡ ಲೀಡನ್ನು ತಗೊಂಡಿಲ್ಲ ಅಂತೇಳಿ ಕೆಲವರು ಮಾತನಾಡ್ತಾ ಇದ್ದದನ್ನ ಗಮನಿಸಿದೆ. ಆದರೆ ಇವತ್ತು ನಾನು ಪ್ರತಿ ಹಳ್ಳಿಗೂ ಕೂಡ ಹೋಗ್ತಾ ಇದ್ದೀನಿ. ತಮ್ಮಗಳ ಭಾವನೆಯನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅನ್ನಿಸ್ತಾ ಇದೆ, ಏನು ಭದ್ರಕೋಟೆ ಇತ್ತು ಅದು ಈ ಬಾರಿ ಚಿತ್ರ ಆಗುವಂತ ಸಿದ್ಧ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ತಾವುಗಳು ನಿಮ್ಮ ಆಶೀರ್ವಾದದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಣನೂರು ಹೋಬಳಿನಲ್ಲಿ ಲೀಡ್ ಕೊಡಲೇಬೇಕು. ಇದು ನನ್ನ ಘನತೆಯ ಪ್ರಶ್ನೆ, ನಿಮ್ಮೆಲ್ಲರ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳ್ತಕ್ಕಂಥ
ಮಾತನ್ನ ಹೇಳ್ತಾ ಇವತ್ತು ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಶ್ರೇಯಸ್ ಪಟೇಲ್ ರವರನ್ನ ನಾನು ಇಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದೀನಿ. ದಯಮಾಡಿ ನಮ್ಮನ್ನ ಯಾರು ಹೇಳಿದಾಗೆ ತಪ್ಪಲಿ. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಅಧ್ಯಕ್ಷ ಜಾವಗಲ್ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಎಐಸಿಸಿ ಸಂವಹನ ಸಂಯೋಜಕ ಡಾಕ್ಟರ್ ದಿನೇಶ್ ಬೈರೇಗೌಡ, ಮುಖಂಡರಾದ ಹೊನ್ನಿಕೊಪ್ಪಲು ಮಂಜೇಗೌಡ, ರಂಜಿತ್, ರಾಮಚಂದ್ರ ಸೇರಿದಂತೆ ಇನ್ನಿತರರಿದ್ದರು. ಸಂವಿಧಾನ ಜಾರಿಯಾಗಿ 75 ವರ್ಷವಾದರೂ ಸಮರ್ಪಕವಾಗಿ ಅನುಷ್ಠಾನ ಆಗದಿರುವುದು ನಮ್ಮ ದುರ್ದೈವ ಎಂದು ಹಾಸನ ಲೋಕಸಭಾ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಹೇಳಿದರು. ಸಕಲೇಶಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರೋಡ್ ಶೋ ನಡೆಸಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ, ಬೆಲೆ ನಿಗದಿ ಮಾಡುವಲ್ಲಿ ಅವರು ವಿಫಲವಾಗಿದ್ದಾರೆ, ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲಿಲ್ಲ, ಇಲ್ಲಿ ಅಣೆಕಟ್ಟು ಇದ್ದರೂ ಇಲ್ಲಿಗೆ ನೀರು ಸಹ ಇಲ್ಲ, ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ನಡೆಯುತ್ತಿದೆ, ಆದರೆ ಮತ್ತೊಂದು ಕುಟುಂಬ ಇಲ್ಲಿ ಯಾರೂ ಜೀವಂತವಾಗಿಲ್ಲವೇ ಎಂಬುದರ ಬಗ್ಗೆ ಯೋಚನೆ ಮಾಡಲಾಗುತ್ತಿದೆ. ಬಹುಜನ ಸಮಾಜ ಪಾರ್ಟಿ ಇವೆರಡರ ನಡುವೆ ಅಂತರ ಕಾಯ್ದುಕೊಂಡು ಮೂರನೇ ಶಕ್ತಿಯಾಗಿ ಹೊರಬರಬೇಕು. ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ನಮ್ಮ ಪಕ್ಷವನ್ನ ಬೆಂಬಲಿಸಬೇಕು. ನಾನು ಕಳೆದ 25 ವರ್ಷಗಳಿಂದಲೂ ಬಡವರ ಪರವಾಗಿ ಸಮಸ್ಯೆ ಬಂದಾಗ ನಿಲ್ಲುವ ವ್ಯಕ್ತಿಯಾಗಿ ಹೋರಾಟ ನಡೆಸುತ್ತಾ ಬಂದಿದ್ದೇನೆ. ಈಗಿರುವ ಸರ್ಕಾರಗಳು ನೀಡಿರುವ ಎಲ್ಲಾ ಭರವಸೆಗಳು ಸುಳ್ಳಾಗಿದೆ. ಇಂತಹ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಗೆ ಮತ ಹಾಕುವುದರ ಮೂಲಕ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು. 75 ವರ್ಷಗಳ ಕಾಲ ಸಂವಿಧಾನ ಜಾರಿಯಾಗಿ ಸಮರ್ಪಕವಾಗಿ ಜಾರಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಅನುಭವಿಸಿದ್ವಿ. ಎಲ್ಲ ಪಕ್ಷಗಳು ಕೂಡ ಬೇಕಾಬಿಟ್ಟಿ ಘೋಷಣೆಗಳನ್ನ ಕೂಗ್ತಾ ಇವತ್ತು ಸಂವಿಧಾನದ ಮೌಲ್ಯಗಳನ್ನ ಅಪಮೌಲ್ಯಗೊಳಿಸ್ತಕ್ಕಂಥ ಕೆಲಸಗಳು ಇವತ್ತು ನಡೆದಿದ್ದಾವೆ. ಇವತ್ತು ಭಾರತ ದೇಶದಲ್ಲಿ ಏನು ಹಾಸನ ಲೋಕಸಭಾ ಕ್ಷೇತ್ರ ಇದೆ, ಈ ಹಾಸನ ಲೋಕಸಭಾ ಕ್ಷೇತ್ರವನ್ನ ಅತ್ಯಂತ ಮುಂದುವರೆದ ಕ್ಷೇತ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅನೇಕ ರೀತಿಯಾದಂಥ ಅವಕಾಶಗಳನ್ನ ಹಾಸನ ಜಿಲ್ಲೆಯ ಮತದಾರರು ನಾವು ಕೊಟ್ಟಿದ್ದೀವಿ. ಆದರೆ ಈ ಒಂದು ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥ ಸಂಸದರಾಗಿರ್ಬೋದು, ಪ್ರಧಾನಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ರತ್ನಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ದಾದಾ ಸಾಹೇಬ್ ಕಾನ್ವಿರಾಮ್ ರವರ ಹೋರಾಟಗಳನ್ನು ಅಕ್ಕ ಮಾಯಾವತಿಯವರ ಮಾರ್ಗದರ್ಶನದಲ್ಲಿ ಮುಂದುವರಿಸುತ್ತಾ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಮಹಾ ಕನಸು ಹೊತ್ತಿರುವ ಸರ್ವಜನ ನಾಯಕ ಬಿಎಸ್ಪಿ ಅಭ್ಯರ್ಥಿಯಾದ ಗಂಗಾಧರ್ ಬಹುಜನ್ ರವರನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆನೆ ಗುರುತಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಇವರನ್ನ ಯಾಮರ್ಸ್ತಕ್ಕಂಥದ್ದು ಬಹಳ ಸುಲಭ. ಇವರು ಯಾಮರ್ಲಿಲ್ಲ ಅಂದ್ರೆ ಇವತ್ತು ಈಗಾಗಲೇ ಸಂವಿಧಾನ ಜಾರಿ ಆಗ್ತಿತ್ತು. ಇವರು ಭಾವನಾತ್ಮಕ ವಿಚಾರಗಳಿಗೆ ಯಾಮರ್ತಾರೆ, ಹಾಗಾಗಿ ಇವ್ರನ್ನ ಮುಕ್ತ ಮತದಾರನ ಯಾಮರ್ಸ್ಬೋದಂತ ಹೇಳಿ ಈ ತರ ಭಾವನಾತ್ಮಕ ವಿಚಾರಗಳನ್ನ ನಿಮ್ ಮುಂದೆ ಇಡೋದ್ರ ಮೂಲಕ ಇವತ್ತು ಬಹುಜನ ಸಮಾಜ ಪಾರ್ಟಿನ ತುಳಿತಕ್ಕಂಥ ಕೆಲಸನ ಇವತ್ತು ಎಲ್ಲಾ ಪಕ್ಷಗಳು ಮಾಡ್ತಿದ್ರೆ ಬಂದಿದೆ. ದಯಮಾಡಿ ಇನ್ನೊಂದು ವಿಚಾರನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಭಾಷಣಕ್ಕೆ ನಾನು ವಿರಾಮ ಹೇಳ್ತೀನಿ. ಇಲ್ಲಿ ಬೆರಳೆಣಿಕೆ ಅಷ್ಟು ಜನ ಇದ್ರೂ ಕೂಡ ನೀವುಗಳು ಯಾವ ರೀತಿ ಕಾಣಿಸ್ತಿದ್ದೀರಪ್ಪ ಅಂದ್ರೆ ನನಗೆ ಏನು ಕೊರೆಗಾಂವ್ ಯುದ್ಧದಲ್ಲಿ ದೇಶಗಳನ್ನು ಹೊರಡಾಕಿರಲ್ಲ 500 ಜನ ಮಹಾಸೈನಿಕರು, ಅದೇ ತರ ಇವತ್ತಿನ ನನಗೆ ಇವತ್ತಿನೆಲ್ಲ ಕಾಣ್ತಿದ್ದೀನಿ. ಎಲ್ಲವೂ ಕೂಡ ಸಾಧ್ಯ ಇದೆ. ದಯಮಾಡಿ ಇವತ್ತು ನಾವು ಗಂಗಾಧರ್ ಬಹುಜನ್ ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು, ಮತ್ತೆ ಅಕ್ಕ ಮಾಯಾವತಿಯವರಿಗೆ ಯಾಕೆ ಶಕ್ತಿ ಕೊಡಬೇಕು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ತನ್ನ ಮನೆ ಮಠ ಎಲ್ಲವನ್ನು ಬಿಟ್ಟು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 19 ಶುಕ್ರವಾರ ಮಧ್ಯಾಹ್ನ 1:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಪಟ್ಟಣದಲ್ಲಿ ರೋಡ್ ಶೋ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬೈರಮುಡಿ ಚಂದ್ರು ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಚುನಾವಣಾ ಪ್ರಚಾರ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಟ್ಟಣಕ್ಕೆ ಆಗಮಿಸಿ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾಗಿ ನಂತರ ಎಪಿಎಂಸಿ ಯಾರ್ಡ್ ಆವರಣದಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುತ್ತಿದ್ದೇನೆ ಎಂದರು. ಶುಕ್ರವಾರ ಲೋಕಸಭೆಯ ಚುನಾವಣೆಯ ಪ್ರಚಾರಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಡಿಸಿಎಂ ಆದಂಥ ಶಿವಕುಮಾರ್ ಅವರು ಸಕಲೇಶಪುರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಶ್ರೇಯಸ್ ಪಟೇಲರ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಬರ್ತಿರ್ತಾರೆ. ಹಾಗೆ ನಮ್ಮ ಈ ಸಕಲೇಶಪುರದ ಎಪಿಎಂಸಿ ಪಕ್ಕದ ಪಕ್ಕದಲ್ಲಿರುವಂಥ ಜನಕ್ಕೆ ಸ್ಥಳಾವಕಾಶ ಮಾಡಿಕೊಂಡು ನಾವೀಗ ಪ್ರಚಾರಕ್ಕೆ ಎಲ್ಲ ಕಡೆಗೂ ಈ ಜನಗಳನ್ನ ಎಲ್ಲ 26 ಪಂಚಾಯಿತಿ
ಆಲೂರು ಮತ್ತು ಕಟ್ಟಾಯದಿಂದ ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ಅದರಿಂದ ನಾವೊಂದು ಕನಿಷ್ಠ ಒಂದು 8,000 ರಿಂದ 10,000 ಜನ ಸೇರ್ಬೋದು. ಹಾಗೆ ನಾವು ಎಲ್ಲರಿಗೂ ಪ್ರಚಾರ ಮಾಡಿ ಎಲ್ಲರಿಗೂ ಬರಬೇಕು ಅಂತ ಈ ಪತ್ರಿಕಾ ಹೇಳಿಕೆ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ. ಕೆಪಿಸಿಸಿ ಸದಸ್ಯ ಕೊಲಹಳ್ಳಿ ಸಲೀಮ ಮಾತನಾಡಿ, ಜೆಡಿಎಸ್ ಪಕ್ಷದವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು. ಗೆಲುವು ಸಾಧಿಸಿದ ನಂತರ ಅವರು ಕಾಂಗ್ರೆಸ್ ಪಕ್ಷದವರಿಗೆ ಕನಿಷ್ಠ ಒಂದು ವಂದನೆಯನ್ನ ಸಲ್ಲಿಸಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಅವರಿಗೆ ಬೆಂಬಲ ಕೊಡುವ ಮೊದಲು ಯೋಚಿಸಬೇಕು. ಸಂಸದರಾಗಿ ಪ್ರಜ್ವಲ್ ರೇವಣ್ಣ ವಿಫಲರಾಗಿದ್ದು ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಜನಸಾಮಾನ್ಯರು ಸಂಸದರ ಬಳಿ ಹೋಗಲು ಅಸಾಧ್ಯವಾಗಿದೆ. ಹಾಸನದಿಂದ ಮಾರನಹಳ್ಳಿವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಇತರ ಹೆದ್ದಾರಿಗಳು ಹೆಚ್ಚಿನ ಗುಣಮಟ್ಟದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪರ ಮತದಾನ ಮಾಡುವವರು ಯೋಚನೆ ಮಾಡಬೇಕೆಂದು ಹೇಳಿದರು. ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಏನು ಚುನಾವಣಾ ಪೂರ್ವ 5 ಗ್ಯಾರಂಟಿ ಕೊಟ್ಟಿದ್ದರು, ಅದನ್ನ ಅವ್ರು ಹೇಳಿದ ಹಾಗೆ ನಡೆದುಕೊಂಡು ಇವತ್ತು ಅಷ್ಟು 5 ಗ್ಯಾರಂಟಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಸರ್ಕಾರ ಸಫಲವಾಗಿದ್ದರಿಂದ ಇವತ್ತು ನಮಗೆ ನಮ್ಮ ಭಾಗದಲ್ಲಿ ಎಲ್ಲಿ ಸಕಲೇಶಪುರದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ತಾ ಇದ್ರು, ಅಂದರೆ ಅತಿ ಕಡಿಮೆ ಸಂಘಟನೆ ಇದೆ ಅಂತ ಹೇಳ್ತಾ ಇದ್ರು. ಆ ಸಂಘಟನೆ ಮಾಡಲಿಕ್ಕೆ ನಮಗೆ ಇವತ್ತು 5 ಗ್ಯಾರಂಟಿಗಳು, ಸರ್ಕಾರದ 5 ಗ್ಯಾರಂಟಿಗಳು ಸಹಕಾರಿಯಾಗಿದೆ. ಇವತ್ತು ತಾವೆಲ್ಲ ಪತ್ರಿಕಾ ಮಿತ್ರರು ನೋಡ್ತಾ ಇದ್ದೀರಿ, ದಿನ ದಿನ ನಮಗೆ ಕಮ್ಮಿ ಅಂದರೆ ಬರೀ ಎಷ್ಟೂರು ಹೋಬಳಿಯಲ್ಲಿ ಮಿನಿಮಮ್ 50 ರಿಂದ 60 ಜನ ಒಂದೊಂದು ಪಂಚಾಯಿತಿಯಲ್ಲಿ ಸೇರ್ತಾ ಇದ್ದಾರೆ. ಇದು ಪ್ರತಾಪ್ ಗೌಡ್ರನ್ನ ನೋಡಿ ಅಥವಾ ಬೈರ್ಮುಡಿ ಚಂದ್ರಣ್ಣವ್ರನ್ನ ನೋಡಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಬಾಚುಹಳ್ಳಿ ಪ್ರತಾಪ್ ಗೌಡ, ಕೆಪಿಸಿಸಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್, ಮುಖಂಡರುಗಳಾದ ಬ್ಯಾಕ್ರವಳ್ಳಿ ವಿಜಯಕುಮಾರ್, ಕಲ್ಗಣೆ ಪ್ರಶಾಂತ್, ಬೈಕರೆ ದೇವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಲೋಕಸಭಾ ಚುನಾವಣೆಗೆ ಎವಿಎಂ ಮತ್ತು ವಿವಿಪ್ಯಾಟ್ಗಳ ಕಾರ್ಯಾರಂಭಕ್ಕಾಗಿ ಬಿಗಿ ಭದ್ರತೆಯಲ್ಲಿ ಕಮಿಷನಿಂಗ್ ಮಾಡಲಾಗುತ್ತಿದೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಹಾಗೂ ತಹಶೀಲ್ದಾರ್ ಮಮತಾ ಎಂ ತಿಳಿಸಿದರು. ಬೇಲೂರು ಪಟ್ಟಣದ ವೈಟಿಡಿ ಕಾಲೇಜಿನ ಸ್ಟ್ರಾಂಗ್ ರೂಮಿನಲ್ಲಿ ಇಟ್ಟಿರುವ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಲು ಬಿಗಿ ಭದ್ರತೆಯಲ್ಲಿ ಕಮಿಷನಿಂಗ್ ಕಾರ್ಯಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಹೆಸರನ್ನ ಬ್ಯಾಲೆಟ್ ಯೂನಿಟ್ಗಳೊಂದಿಗೆ ಕತ್ತರಿಸಲಾಗುತ್ತಿದೆ. ವಿವಿಪ್ಯಾಟ್ ಯಂತ್ರಗಳಲ್ಲಿ ಚಿಹ್ನೆಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಮತ್ತು ಅಭ್ಯರ್ಥಿಗಳ ಸೆಟ್ಟಿಂಗ್ ಅನ್ನು ನಿಯಂತ್ರಣ ಘಟಕದಲ್ಲಿ ಮಾಡಲಾಗುತ್ತದೆ. ಎವಿಎಂಗಳು ಮತ್ತು ವಿವಿಪ್ಯಾಟ್ಗಳನ್ನು 24x7 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸುತ್ತಾರೆ ಮತ್ತು ಪರೀಕ್ಷಿಸುತ್ತಾರೆ. ಈ ಪ್ರಕ್ರಿಯೆಗೆ ಸಾಕ್ಷಿಯಾಗಲು ಸ್ಪರ್ಧಿಸುವ ಅಭ್ಯರ್ಥಿಗಳು ಅಥವಾ ಅವರ ಚುನಾವಣಾ ಏಜೆಂಟ್ ಅಥವಾ ಅಧಿಕೃತ ಪ್ರತಿನಿಧಿಗಳನ್ನು ಸಹ ಆಹ್ವಾನಿಸಲಾಗಿದೆ. 195ರ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 270 ಮತಗಟ್ಟೆಗಳಿದ್ದು 340 ಎವಿಎಂಗಳು, 367 ವಿವಿಪ್ಯಾಟ್ಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಮತಯಂತ್ರಗಳನ್ನು ಸಂಪೂರ್ಣ ಚೆಕ್ ಮಾಡಿ ಮತ್ತೆ ಪುನಃ ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗುತ್ತದೆ. ಮತ್ತೆ 25ನೇ ತಾರೀಕು ಪ್ರಮುಖ ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ನಿಂದ ಹೊರತೆಗೆದು ಮತಗಟ್ಟೆ ಕೇಂದ್ರಗಳಿಗೆ ರವಾನೆ ಮಾಡಲಾಗುತ್ತದೆ. ಇಂದು ನಡೆದ ಮತಯಂತ್ರಗಳ ಸಿದ್ಧತಾ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಪಾಲ್ಗೊಂಡಿದ್ದು, ಗ್ರಾಮ ಸಹಾಯಕರು ಹಾಗೂ ಆರ್ಐವಿಎ ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ದರು ಎಂದರು. ಜಿಲ್ಲಾಧಿಕಾರಿಗಳ ಹಂತದಲ್ಲಿ ರ್ಯಾಂಡಮೈಸೇಷನ್ ಆಗಿ ಬಂದಿರುವಂತಹ ಇವಿಎಂಸ್ಗಳನ್ನು, ಮತಯಂತ್ರಗಳನ್ನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಿಷನಿಂಗ್ ಮಾಡ್ತಾ ಇದ್ದೀವಿ. ಕಮಿಷನಿಂಗ್ ಅಂತ ಹೇಳಿದ್ರೆ ಯಾವ PSಗೆ ಯಾವ ಯೂನಿಟ್ ಹೋಗುತ್ತೆ ಅನ್ನೋದನ್ನು ಈಗಾಗಲೇ ರ್ಯಾಂಡಮೈಸೇಷನ್ ಆಗಿರೋ ಪ್ರಕಾರ ಕೊಟ್ಟಿರೋದಿಲ್ಲ. ಅಡ್ರೆಸ್ ಟ್ಯಾಗ್ ಎಲ್ಲ ಹಾಕಿ ಅದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಅದನ್ನು ಕಮಿಷನಿಂಗ್ ಮಾಡಿ ನಾವು ಮತ್ತೆ ಸ್ಟ್ರಾಂಗ್ ರೂಮಲ್ಲಿ ಎಲ್ಲ ಜನಪ್ರತಿನಿಧಿಗಳ ಮುಂದೆ ನಾವು ಇಡ್ತಾ ಇದ್ದೀವಿ. ನಂತರ 25ನೇ ತಾರೀಕು ಮಸ್ಟರಿ ನಡಿಬೇಕಾದಾಗ ಅದನ್ನು ಓಪನ್ ಮಾಡಿ ಜನಪ್ರತಿನಿಧಿಗಳ ಮುಂದೆ ಓಪನ್ ಮಾಡಿ ಅದನ್ನು ನಾವು ಮತಗಟ್ಟೆಗಳಿಗೆ ಕಳಿಸ್ಕೊಡ್ತೀವಿ. ಸೊ ಆ ಕಾರ್ಯ ಇವತ್ತು ಪ್ರಾರಂಭ ಆಗಿದೆ. ಸಂಜೆವರೆಗೂ ಆ ಕಾರ್ಯ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟು ಮಂದಿ ಕಾರ್ಯನಿರ್ವಹಿಸ್ತಾರೆ ಸಿಬ್ಬಂದಿಗಳು? ಸುಮಾರು 100 ಜನ, ಎಲ್ಲ ಗ್ರಾಮ ಸಹಾಯಕರು, ಎಲ್ಲ ಸೆಕ್ಟರ್ ಆಫೀಸರ್ಗಳು, ನಮ್ಮ ಆರ್ಐಗಳು ಮತ್ತೆ ಎಲ್ಲ VAಗಳು ಇವತ್ತು ಕಮಿಷನಿಂಗಲ್ಲಿ ಭಾಗವಹಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬಿಟ್ಟರೆ 100 ದಿನಗಳ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸರ್ಕಾರ ಜನರಿಗೆ ಯಾವುದೇ ಯೋಜನೆಗಳನ್ನು ತಂದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದರು. ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಂದ ಜನ ಹಾಳಾಗುತ್ತಿದ್ದಾರೆ. ಗಂಡಸರು ಹೆಂಡಕ್ಕೆ ಹಾಕುವ ಹಣವನ್ನು ಸರ್ಕಾರ ತಿರುಗಿಸಿ ಅವರ ಮನೆ ಹೆಣ್ಣುಮಕ್ಕಳಿಗೆ ನೀಡುತ್ತಿದೆ.
ಆದರೆ ಇದು ನಮ್ಮೆಲ್ಲ ತಾಯಂದಿರಿಗೆ ಗೊತ್ತಾಗುತ್ತಿಲ್ಲ. ಯುವ ನಿಧಿ ಎಲ್ಲ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಯೋಜನೆ ಮಾಡಲಾಗಿದೆ ಎಂದು ಹೇಳಿ 1 ವರ್ಷದ ಒಳಗಿನ ಪದವೀಧರ ವಿದ್ಯಾರ್ಥಿಗಳಿಗೆ ಎಂದು ಉಲ್ಟಾ ಹೊಡೆದ ಸರ್ಕಾರ ಇದಾಗಿದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿಗಿವೆ. ಇದನ್ನು ಭರ್ತಿ ಮಾಡಬೇಕು. ಸ್ವತಂತ್ರವಾಗಿ ಸರ್ಕಾರ ಮಾಡಲು ಸಾಧ್ಯವಾಗದು. ಆದ್ದರಿಂದ ನಮ್ಮ ಪಕ್ಷ ಸಮ್ಮಿಶ್ರ ಮಾಡಿಕೊಂಡು ಈ ಬಾರಿ ಮೋದಿಯವರನ್ನ ಬಲಪಡಿಸಲು ನಾವುಗಳು ಕೈಜೋಡಿಸಬೇಕು ಎಂದರು. ಚನ್ನರಾಯಪಟ್ಟಣದ ಜನತೆ ಬಹುಶಃ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರಿಗೆ ಬೆಂಬಲ ಕೊಟ್ಟಂತ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದೇನಿದೆ, ಇದು ಪ್ರಥಮ ಸ್ಥಾನದಲ್ಲಿ ದೇವೇಗೌಡರ ಕಷ್ಟ ಸುಖದಲ್ಲಿ ಅವರನ್ನು ಬೆಳೆಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು. ನಿಮ್ಮ ಶಕ್ತಿನೇ ದೇವೇಗೌಡರ ಶಕ್ತಿ. ಹಿಂದಿನ ನಾವು ಸಣ್ಣ ಮಕ್ಕಳಿದ್ದಾಗ ಇಲ್ಲಿಯ ರಾಜಕಾರಣ ನೋಡಿದ್ದೇವೆ. ಅವತ್ತೂ ಸಹ ಅವತ್ತಿನ ರಾಜಕಾರಣವನ್ನು ನಾವು ಸಣ್ಣ ಮಕ್ಕಳಾಗಿ ಗಮನಿಸಿದ್ದೇವೆ. ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ದೇವೇಗೌಡರ ಹೆಸರನ್ನು ಕೇಳಿದಾಗ ನೀವು ತೋರಿಸ್ತಕ್ಕಂಥ ಅಭಿಮಾನ ಪ್ರೀತಿಗೆ ನಾವು ಯಾರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಕೆಲವು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜನಾಂಗದ ಹಿರಿಯರು ಮಾತನಾಡ್ತಾ ಇದ್ರು. ನಾನು ಒಂದು ವಿಷಯವನ್ನು ಮಾಧ್ಯಮದ ಸ್ನೇಹಿತರಿಗೂ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮಾತಾಡ್ತಿದ್ರೆ ದೇವೇಗೌಡರ ಕುಟುಂಬದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಾಲೂಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ರೈತರ ಪರ ಪಕ್ಷ ಏನಾದರೂ ಇದ್ರೆ ಅದು ಜೆಡಿಎಸ್ ಪಕ್ಷ. ತಾಲೂಕಿನಲ್ಲಿ 200 ಹಳ್ಳಿಗಳಲ್ಲಿ ಸುತ್ತಿ ಮತಯಾಚನೆ ಮಾಡಿದ್ದೇವೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯನೋ ಪ್ರಜ್ವಲ್ ಗೆಲ್ಲುವುದು ಅಷ್ಟೇ ಸತ್ಯವಾಗಿದ್ದು 1 ಲಕ್ಷ ಮತಗಳ ಅಂತರದಲ್ಲಿ ಜಯಗಳಿಸಲಿದ್ದಾರೆ. ಹಾಗೆ ದೇಶದಲ್ಲಿ 400 ಸೀಟ್ಗಳನ್ನು ಪಡೆದು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗುವುದು ನಿಶ್ಚಿತ ಎಂದರು. ಇವತ್ತು ಈ ಒಂದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಪ್ರಜ್ವಲ್ ರೇವಣ್ಣ ಅವರು 1 ಲಕ್ಷಕ್ಕಿಂತ ಅಧಿಕ ಮತಗಳಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಬಂಧುಗಳೇ, ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿ 3ನೇ ಬಾರಿ ಪ್ರಧಾನಿ ಆಗ್ತಕ್ಕಂಥದ್ದು ಖಚಿತ ನಿಶ್ಚಿತ. ಇವತ್ತು ದೇವೇಗೌಡರು ಈ ದೇಶವನ್ನ ಸಮರ್ಥವಾಗಿ ನಡೆಸತಕ್ಕಂಥ ಸಮರ್ಥ ನಾಯಕ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಕಾರಣದಿಂದ ಇವತ್ತು ಸಾಥ್ ನೀಡಿದ್ದಾರೆ. ಇವತ್ತು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಮಾಡಿರುವ ಜನಪರ ಕಾರ್ಯಕ್ರಮಗಳು ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ. ಇವತ್ತು ಸುದೀರ್ಘ 64 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿಯಲ್ಲಿ ಭಾರತದ ಭೂಪಟದಲ್ಲಿ ಗುರುತು ಮಾಡಿರುವಂತಹ ನಾಯಕ HD ದೇವೇಗೌಡರು. ಇವತ್ತು ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ, 1 ಬಾರಿ ಕುಮಾರಣ್ಣ ಯಡಿಯೂರಪ್ಪನವರ ಸರ್ಕಾರ, ಅದು ಗೋಲ್ಡನ್ ಪೀರಿಯಡ್, ಅದು ಚಿನ್ನದಂತ ಆಡಳಿತವನ್ನು ಕೊಟ್ಟಂತ ಕೀರ್ತಿ. ಸಭೆಯಲ್ಲಿ ಮಾಜಿ ಮಂತ್ರಿ HD ರೇವಣ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾರಾಣಿ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಅಣತಿ ಚಂದ್ರಶೇಖರ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮದೇವರಾಜೇಗೌಡ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ AC ಆನಂದಕುಮಾರ್, ರಾಜಪ್ಪ, ಚಿದಾನಂದ್ ಸೇರಿದಂತೆ ಮತ್ತಿತರರಿದ್ದರು. ಬೇಲೂರು ತಾಲೂಕಿನ ಚಟಚಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಾಜಪುರ ಗ್ರಾಮದಲ್ಲಿ ಸುಮಾರು 5 ತಿಂಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಇದ್ದರೂ ಸಹ ಯಾವುದೇ ಜನಪ್ರತಿನಿಧಿಗಳಾಗಲಿ ಎತ್ತ ಗಮನ ಹರಿಸದಿರುವುದರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ನೀರು ಕುಡಿ, ಇಲ್ಲದಿದ್ದರೆ ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಖಾಲಿ ಕೂಡ ಹಾಗೂ ಗುರುತಿನ ಚೀಟಿ ಹಿಡಿದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ಪರಮೇಶ್, ನಮ್ಮ ನಾಗರಾಜಪುರ ಗ್ರಾಮದಲ್ಲಿ 150 ಭೋವಿ ಜನಾಂಗದ ಕುಟುಂಬಗಳಿದ್ದು ಗ್ರಾಮಕ್ಕೆ 2 ಕೊಳವೆ ಬಾವಿಗಳಿದ್ದರೂ ಸಹ ಅದರಲ್ಲಿ ನೀರು ಬರದೆ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನಾವುಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ. ನಮ್ಮ ಸಮಸ್ಯೆಯನ್ನ ಕೇಳಲು ಸಹ ಯಾರೂ ಬಂದಿಲ್ಲ. ಅದಕ್ಕಾಗಿ ನಮ್ಮ ಇಡೀ ಗ್ರಾಮದ ಜನರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದು, ಇನ್ನು ಮುಂದಾದರೂ ನಮ್ಮ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ನಮ್ಮ ಗ್ರಾಮದ ಯಾರೊಬ್ಬರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡದೆ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಎಚ್ಚರಿಸಿದರು. ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ಚಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸಮೀಪದಲ್ಲಿ ಬರುವ ನಾಗರಾಜಪುರ ಗ್ರಾಮಕ್ಕೆ ಇಲ್ಲಿ ಸುಮಾರು 150 ಮನೆಗಳಿದ್ದು ಇಲ್ಲಿ ಕೆಲವು ವರ್ಷಗಳಿಂದ ತುಂಬ ನೀರಿನ ಅಭಾವ ಇದ್ದು ನಾವು ತುಂಬ ತಹಸೀಲ್ದಾರು ಹಾಗೂ PDOಗಳಿಗೆ ಭೇಟಿ ನೀಡಿ ಅವರಿಗೆಲ್ಲ ಪತ್ರ ಹಾಕಿದರೂ ಸಹ ಗ್ರಾಮಗಳಿಗೆ ಭೇಟಿ ನೀಡಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ PDOಗಳು ವಾಟರ್ಮ್ಯಾನ್ಗಳು ಯಾರೂ ಸಹ ಗ್ರಾಮಕ್ಕೆ ಕ್ರಮ ತಗೊಂತ ಇಲ್ಲ.
ಆದ್ದರಿಂದ ಇವತ್ತಿನ ದಿನ ನಾವು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ದೇವೆ. ನಾವು ಈ ಹಿಂದೆ ತಹಸೀಲ್ದಾರ್ಗೂ ಸಹ ಬೇಲೂರಲ್ಲಿ ಹೋಗಿ ಮನವಿ ಪತ್ರ ಸಲ್ಲಿಸಿದ್ರು ಸಹ ಇದುವರೆಗೂ ಸಹ ಈ ಹಿಂದೆ 21/11/2013 23ರಲ್ಲಿ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಸಹ ಇದುವರೆಗೂ ಗ್ರಾಮಕ್ಕೆ ತಹಸೀಲ್ದಾರ್ ಕೂಡ ಹಾಗೂ PDO ಕೂಡ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಇಲ್ಲಿ ಕೆಲವು ಸಮಸ್ಯೆ ಏನೆಂದರೆ ನೀರಿಂದು ತುಂಬ ತೊಂದರೆ ಇದೆ. ಸಾಲದಿದ್ದಕ್ಕೆ ಕೆಲವು ಈಗ ಒಂದು ಬೋರ್ವೆಲ್ ಇದು ಸಹ ಅದು ಸಹ ಸುಟ್ಟಾಗಿದೆ. ಅದನ್ನು ಸಹ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಅಧ್ಯಕ್ಷರುಗಳಾಗಲಿ PDOಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಗ್ರಾಮಕ್ಕೆ ಕ್ರಮ ತಗೊಂತ ಇಲ್ಲ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೆಂಕಟೇಶ್, ಪ್ರಕಾಶ್, ಸೋಮು, ಲೋಕೇಶ್, ಗಂಗಾ, ನೇತ್ರ, ಗಂಗಮ್ಮ, ವೆಂಕಮ್ಮ, ಚಿಕ್ಕಮ್ಮ ಇತರರು ಹಾಜರಿದ್ದರು. 3 ದಿನದ ಹಿಂದೆ ಬೊಮ್ಮನಮನೆಯ ಬನಶಂಕರಿ ಅಮ್ಮನವರನ್ನ ನಮ್ಮ ಗ್ರಾಮಕ್ಕೆ ಭಕ್ತಿ ಭಾವದಿಂದ ಕರೆತಂದು ಸಡಗರ ಸಂಭ್ರಮದಿಂದ ಉತ್ಸವವನ್ನು ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥ ಸುಧೀರ್ ಹೇಳಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಶ್ರೀ ಬನಶಂಕರಿ ಹಾಗೂ ಶ್ರೀ ಪರ್ವತ ಮಲ್ಲೇಶ್ವರ ಸ್ವಾಮಿಯ ಜಂಪೋತ್ಸವ ಮತ್ತು ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮಳೆಯಾಗಿ ರೈತ ಸಮುದಾಯ ಹಾಗೂ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಸುಖಮಯವಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. 3 ವರ್ಷಕ್ಕೆ ಒಮ್ಮೆ ದೇವಿಯನ್ನ ನಮ್ಮ ಗ್ರಾಮಕ್ಕೆ ಕರೆತಂದು ಅಡ್ಡಪಲ್ಲಕ್ಕಿಯಲ್ಲಿ ಹೊತ್ತು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ 3 ದಿನದ ಪೂಜಾ ಕಾರ್ಯಕ್ರಮ ಮುಗಿದ ಬಳಿಕ ಅಮ್ಮನವರನ್ನ ಪುನಃ ಬೊಮ್ಮನಮನೆಗೆ ಕಳುಹಿಸಿಕೊಡಲಾಗುತ್ತದೆ. ಪೂಜಾ ಮಹೋತ್ಸವಕ್ಕೆ ನಮ್ಮ ಗ್ರಾಮದ ಯುವಕರು, ಮಹಿಳೆಯರು, ಗ್ರಾಮಸ್ಥರು ಸಹಕಾರ ನೀಡಿದ್ದರಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಎಂದರು. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಬೊಮ್ಮನಮನೆ ಗ್ರಾಮದ ಬನಶಂಕರಿ ತಾಯಿ ಉತ್ಸವ ಮೂರ್ತಿಯನ್ನು ನಾವು 3 ದಿನದ ಹಿಂದೆ ಕಸ್ಕೋಡಿ ಕರ್ಕೊಂಡು ಬಂದ್ವಿ. ಇಲ್ಲಿ 3 ವರ್ಷಕ್ಕೊಂದ್ಸಲ ನಾವು ಎಲ್ಲ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ ಅಂತ ಎಲ್ಲ ಜನಗಳಿಗೆ, ಎಲ್ಲ ರೈತರುಗಳಿಗೆ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಸುಭಿಕ್ಷವಾಗಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಇರಲಿ ಅಂತ ಈ ಬನಶಂಕರಿ ತಾಯಿಯರನ್ನು ಪ್ರತಿ 3 ವರ್ಷಕ್ಕೆ ನಾವು ಸಲ ಕರ್ಕೊಂಡು ಬಂದು ಇಲ್ಲಿ ಜಂಪ ಮಾಡಿ ಅಭಿಷೇಕ ಮಾಡಿ ರುದ್ರಾಭಿಷೇಕ ಎಲ್ಲ ಮಾಡಿ ತಾಯಿಯನ್ನು ಊರೆಲ್ಲ ನಾವು ಮೆರವಣಿಗೆ ಮಾಡಿ. ಈ ವೇಳೆ ಉತ್ಸವ ಸಮಿತಿ ಅಧ್ಯಕ್ಷ ಕಾಂತರಾಜು, ಕಾರ್ಯದರ್ಶಿ ಶಿವರಾಜು, ಸಹ ಕಾರ್ಯದರ್ಶಿ ಪವನ್, ಸದಸ್ಯರುಗಳಾದ ಸುದರ್ಶನ್, ನವೀನ್, ರಘು, ವಿಜೇತ್ ಸೇರಿದಂತೆ ಇನ್ನಿತರರಿದ್ದರು. ಅಪ್ಪ ಮಕ್ಕಳ ಪಕ್ಷ ಕಿತ್ತೊಗೆಯುವ ಕಾಲ ಕೂಡಿ ಬಂದಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾನುಬಾಳ್ ಭಾಸ್ಕರ್ ಹೇಳಿದರು. ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಕ್ಷೇತ್ರದಿಂದ ಹೊರಗೆ ಉಳಿದು ಚುನಾವಣಾ ಹತ್ತಿರ ಬಂದಾಗ ಕ್ಷಮಿಸಿ ಮತ್ತೊಂದು ಅವಕಾಶ ಕೊಡಿ ಎಂದು ಹೇಳಿಕೊಂಡು ಬರುವ ಎನ್ಡಿಎ ಅಭ್ಯರ್ಥಿಯನ್ನ ಈ ಬಾರಿ ಮನೆಗೆ ಕಳುಹಿಸುವ ಮೂಲಕ ಅಪ್ಪ ಮಕ್ಕಳ ರಾಜಕೀಯಕ್ಕೆ ಅಂತ್ಯ ಹಾಡಬೇಕು. ಕ್ಷೇತ್ರದಲ್ಲಿ ಕಿತ್ತು ತಿನ್ನುತ್ತಿರುವ ಸಮಸ್ಯೆಗಳಿಗೆ ನಿಶ್ಚಿತವಾಗಿ ಪರಿಹಾರ ಒದಗಿಸುವ ಶಕ್ತಿ ಕಾಂಗ್ರೆಸ್ ಅಭ್ಯರ್ಥಿಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈ ಹಿಡಿಯುವ ಎಲ್ಲಾ ಮುನ್ಸೂಚನೆಗಳಿದ್ದು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಲೆ ಎದ್ದಿದೆ ಎಂದರು. 25 ರಾಜಕೀಯೇತರ ಸಂಘಟನೆಗಳು ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಗಳು ಹಾಸನ ಜಿಲ್ಲೆಯಲ್ಲಿ 25 ಸಂಘಟನೆಗಳು ಸೇರಿ ಡಾಕ್ಟರ್ BR ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ಫೆಡರೇಷನ್ ಅನ್ನು ಮಾಡಿಕೊಂಡಿದ್ದೀವಿ. ಈ ಫೆಡರೇಷನ್ ಆಶ್ರಯದಲ್ಲಿ ನಾವು ಸರ್ವಾನುಮತದಿಂದ ತೆಗೆದುಕೊಂಡ ನಿರ್ಣಯ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ NDA ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಅವರನ್ನ ಗೆಲ್ಲಿಸಬೇಕು, ಅವರಿಗೆ ಮತದಾರರು ಮತ ಹಾಕಬೇಕು ಅಂತ ವಿನಂತಿ ಮಾಡುವಂತ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗೆ ನಾವು ವಿನಂತಿ ಮಾಡಲಿಕ್ಕೆ ನಾವು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ನಿಮ್ಮ ಮೂಲಕ ನಾನು ಈ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾವು ಕೆಲವು ಕಾರಣಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಹಾಸನದಲ್ಲಿ ಮೊನ್ನೆ ನಡೆದಂತ ಪ್ರೆಸ್ ಮೀಟ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ DC ಸಣ್ಣಸ್ವಾಮಿ ಮಾತನಾಡಿ, ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪರಿಹಾರ ಮಾಡಲಾಗುವುದು. ಮಾಜಿ ಸಂಸದ ದಿವಂಗತ ಪುಟ್ಟಸ್ವಾಮಿ ಅವರ ಅಧಿಕಾರದ ಅವಧಿಯಲ್ಲಿ ತಾಲೂಕಿಗೆ ಹಲವಾರು ಕೊಡುಗೆ ನೀಡಿದ್ದಾರೆ. ಆದ್ದರಿಂದ ಈ ಬಾರಿ ಶ್ರೇಯಸ್ ಪಟೇಲ್ ರವರನ್ನ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಅಲ್ಲ, ಇಡೀ ದೇಶದ ಎಲ್ಲಾ ಜನಾಂಗಕ್ಕೂ ಸರ್ವರಿಗೂ ಬರೆದಂತ ಸಂವಿಧಾನ, ಅದನ್ನ ಬದಲಾಯಿಸ್ತೀವಿ ಅಂತ ಹೊರಟಿರುವಂತ NDA ಸರ್ಕಾರದ ವಿರುದ್ಧ ನಾವು ಇದ್ದೀವಿ, ಮತ್ತೆ ಕಾಂಗ್ರೆಸ್ ಪಕ್ಷ ಇದೆ. ನಮ್ಗೇನು ಅಂದ್ರೆ ದೇವೇಗೌಡರ ಒಂದೇ ಕುಟುಂಬದ ಇದು ಒಂದು 50-30 ವರ್ಷಗಳ ಕಾಲ ಈ ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಆದ್ರೆ ಅವ್ರು ಮಾಡಿದ್ದೇನು ಮನೆಯವರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವರಿಗೆ. ಈಗ ಅವರು ಎಲ್ಲದೂ ಅಧಿಕಾರನ ಹೊಂದಿದ್ದಾರೆ. ಇವಾಗ ಏನು ಅಂದ್ರೆ ಅವ್ರು ಮಾಡಿರೋಂಥ 4,500 ಎಕರೆ ಪ್ರಾಪರ್ಟಿ ಏನಿದೆಯೋ ಅದು ಉಳಿಬೇಕು. ಆಮೇಲೆ ರೈತ ಸಂಘದ ಪುಟ್ಟಣ್ಣಯ್ಯನವರು ಸೆಷನ್ನಲ್ಲಿ ಅಸೆಂಬ್ಲಿನಲ್ಲೇ ಒಂದ್ಸಲ ಹೇಳಿದ್ರು, ಈ ದೇವೇಗೌಡರದ್ದು 4,500 ಎಕರೆ ಇದೆ ಕಣ್ರಿ ಅಂತ ಸೆಷನ್ನಲ್ಲಿ
ರೈತ ಸಂಘದ ಪುಟಾಣಿ ಇದು. ಹಂಗಾಗಿ ಇವರ ದುರಾಡಳಿತ ಹೋಗ್ಬೇಕು. ಆಮೇಲೆ ಕೋಮುವಾದಿಗಳ ಜೊತೆ ಜಾತಿವಾದಿಗಳು ಸೇರ್ಕೊಂಡಿದ್ದಾರೆ. ಕೋಮುವಾದ ಜಾತಿವಾದ ಸೇರಿದ್ರೆ ಏನಾಗುತ್ತೆ ಸರ್? ಈ ದೇಶ ಉಳಿತದ? ಜಾತಿ ಸಂಘರ್ಷಗಳಾಗಿ ಸಿವಿಲ್ ವಾರ್. ಈ ಸಂದರ್ಭದಲ್ಲಿ ವೈಪಿ ರಾಜೇಗೌಡ, ದಿನೇಕೆರೆ ಶೇಖರ್, ನಿಂಗರಾಜು, ಸಂಜಯ್ ಇದ್ದರು. 2024ರ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೆಂಬಲಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ನಿರ್ಧಾರ ಕೈಗೊಳ್ಳಲಾಗಿದ್ದು, ಜಿಲ್ಲೆಯಾದ್ಯಂತ ಇಂದಿನಿಂದ ಪ್ರಚಾರ ಆಂದೋಲನ ಹಮ್ಮಿಕೊಂಡಿದೆ ಎಂದು ಒಕ್ಕೂಟದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಕಲಿವೀರ್ ತಿಳಿಸಿದರು. ಸಕಲೇಶಪುರದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದಡಿ ರಾಜಕೀಯ ಪ್ರಜ್ಞೆ ಮೂಡಿಸಲು ದಲಿತ ಸಂಘಟನೆಗಳ ಜನಾಂದೋಲನ ಇದಾಗಿದ್ದು, ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವ ಮೂಲಕ ಸಂವಿಧಾನಬದ್ಧವಾದ ಹಕ್ಕು ಮತ್ತು ಕರ್ತವ್ಯ ಪಾಲನೆ ಮಾಡಬೇಕು. ಪ್ರಜಾಪ್ರಭುತ್ವ, ಸಮಾನತೆ, ಬಹುತ್ವ, ಒಕ್ಕೂಟ ಸಂವಿಧಾನದ ಸಂಪೂರ್ಣ ಅನುಷ್ಠಾನಕ್ಕಾಗಿ ನಿರ್ಧರಿಸಿರುವ ಕಾಂಗ್ರೆಸ್ ಗೆಲ್ಲಿಸಿ ಸಂವಿಧಾನ ಬದಲಾಯಿಸಲು ನಿರ್ಧರಿಸಿರುವ ಎನ್ಡಿಎ ಸೋಲಿಸುವಂತೆ ಕರೆ ನೀಡಿದರು. ಈಗ ನಾಳೆ 26ನೇ ತಾರೀಕು 1 ಗಂಟೆಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ DK ಶಿವಕುಮಾರ್ ಅವರು ನಮ್ಮ ಸಕಲೇಶಪುರಕ್ಕೆ ಬಂದು ಒಂದು ರೋಡ್ ಶೋ ಮತ್ತು ಒಂದು ಸಭೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಮಾಧ್ಯಮದ ಮುಂದೆ ಬಂದಿದ್ವಿ. ಇದರಲ್ಲಿ ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಏನು ಹಿಂದಿನ ಎಲೆಕ್ಷನ್ಗಿಂತ ಮುಂಚೆ ಘೋಷಣೆ ಮಾಡಿದರು, ಅದರಂತೆ ನಡ್ಕೊಂಡು ಹೋಗಿ ಈಡೇರಿಸಿದ್ದಾರೆ. ಅದ್ರ ಬಗ್ಗೆ ಈಗ ನೆಕ್ಸ್ಟ್ ಬರ್ತಂಥ ನಮ್ಮ ಪಾರ್ಲಿಮೆಂಟ್ನ ಕ್ಯಾಂಡಿಡೇಟ್ ಆದ ಶ್ರೇಯಸ್ ಪಟೇಲ್ನವರು ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಒಬ್ಬ ಯುವಕ ಹಾಗೂ ಕೂಡ ಅವರ ಅಜ್ಜನೂ ಕೂಡ. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ದಲಿತ ಮುಖಂಡರಾದ ನಾರಾಯಣ ದಾಸ್, ಭಾಗ್ಯ ಕಲಿವೀರ್, KY ಜಗದೀಶ್, ಎಸಳೂರು ಮಂಜು, ಕ್ರೈಸ್ತ ಸಂಘಟನೆಗಳ ಮುಖಂಡ ಸುನಿಲ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕೊಪ್ಪಳ ಜಿಲ್ಲೆ ಹಾಗೂ ಲೋಕಸಭಾ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿ ಪಡಿಸುವ ಸಲುವಾಗಿ ಮತ್ತೊಮ್ಮೆ ಬಿಜೆಪಿ ಬೆಂಬಲಿಸುವಂತೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮನವಿ ಮಾಡಿದರು. ಕೊಪ್ಪಳದ ಕ್ರೀಡಾಂಗಣದಲ್ಲಿ ಬುಧವಾರ ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ವಿಜಯ ಸಂಕಲ್ಪ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈಗ ಎಲ್ಲೆಡೆ ಬಿಜೆಪಿ ಅಲೆ ಇದೆ. ಕಾರ್ಯಕರ್ತರ ಉತ್ಸಾಹ ನೋಡಿದರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆಯಾಗುವುದರಲ್ಲಿ ಸಂದೇಹವಿಲ್ಲ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮನೆಗೆ ತೆರಳಿ ಪ್ರಧಾನಿ ಅಭ್ಯರ್ಥಿ ಮೋದಿ ಅವರ ಕೈ ಬಲಪಡಿಸಲು ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕಾವಿಟರ್ ಪರ ಮತಯಾಚಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡುವಂತೆ ಕೋರಿದರು. ಪ್ರಾಮಾಣಿಕವಾಗಿ ನೀವಿದ್ರೆ ನರೇಂದ್ರ ಮೋದಿಜಿಯವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು. ನೀವು ಕಾಂಗ್ರೆಸ್ ಅನ್ಕೊಂಡಿದ್ದೀರಾ ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ನೀವಿದ್ರೆ ಅದು ಭ್ರಮೆಯಾಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೆ ನಿಜ ಆಗೋದಿಲ್ಲ. ನಾನು ರಾಜ್ಯ ಎಲ್ಲ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಸುದ್ದಿ ಇಲ್ಲಿಗೆ ಬಂದಿದ್ದೇನೆ. ಎಲ್ಲ ಕಡೆ ಇದೇ ರೀತಿಯ ದೇವದುರ್ಲಭವಾದಂತ ಒಂದು ಸ್ವಾಗತ ಸಿಗ್ತಾ ಇದೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಡಾಕ್ಟರ್ ಬಸವರಾಜ್ ಕ್ಯಾವಿಟರ್ ಅವರಿಗೆ ಈ ಪ್ರಮಾಣದಲ್ಲಿ ಜನ ನೀವು ಸೇರಿ ಸ್ವಾಗತ ಮಾಡ್ತೀರ ನೋಡಿದ್ರೆ ನಮ್ಮ ಅಭ್ಯರ್ಥಿ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಾನು ನಿಮ್ಮನ್ನು ಕೇಳ್ತೇನೆ. ಈ ವೇಳೆ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್, ಬಿ ಶ್ರೀರಾಮುಲು, ಶಾಸಕ ಜನಾರ್ದನ ರೆಡ್ಡಿ, ಕೆ ವಿರೂಪಾಕ್ಷಪ್ಪ, ದೊಡ್ಡನಗೌಡ ಪಾಟೀಲ್, ವೆಂಕಟರಾವ್ ನಾಡಗೌಡ, ಪರಣಮನವಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, BBC ನ್ಯೂಸ್, ಕೊಪ್ಪಳ. ಮಂಡ್ಯ ಜಿಲ್ಲೆಯ ಜನತೆ ಪ್ರಜ್ಞಾವಂತರಾಗಿದ್ದು ದೇಶದ ಸುಭದ್ರತೆಗೆ ಮೋದಿಯವರ ಕೈಬಲಪಡಿಸುವ ನಿಟ್ಟಿನಲ್ಲಿ ರೈತರ ಮತ್ತು ಸಾಮಾನ್ಯ ಜನರ ಸಮಸ್ಯೆ ತಿಳಿದಿರುವ ನಮ್ಮ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರನ್ನ ಅಭೂತಪೂರ್ವ ಅಂತರದಲ್ಲಿ ಗೆಲ್ಲಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತಿಳಿಸಿದರು. ಕೇರ್ಪೇಟೆ ಪಟ್ಟಣದಲ್ಲಿರುವ ಪುರಸಭಾ ಕಚೇರಿಯ ಮೈದಾನದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ NDA ಅಭ್ಯರ್ಥಿ HD ಕುಮಾರಸ್ವಾಮಿ ಅವರ ಪರವಾಗಿ ಏರ್ಪಡಿಸಲಾಗಿದ್ದ ಬೃಹತ್ ಬಹಿರಂಗ ಪ್ರಚಾರ ಸಭೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಬಿಜೆಪಿ ಮತ್ತು JDS ಅಭ್ಯರ್ಥಿಯಾದ HD ಕುಮಾರಸ್ವಾಮಿ ಅವರು ತಮ್ಮ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ ಹಲವಾರು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಮತವನ್ನ ಹಣಕ್ಕೆ ಮಾರಿಕೊಳ್ಳುವುದಿಲ್ಲ. ಜನನಾಯಕ, ಜನಪರ ಕಾಳಜಿ ವಹಿಸುವ ನಮ್ಮ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಬುಡವಿಲ್ಲದ ದಿವಾಳಿ ಗ್ಯಾರಂಟಿ ಯೋಜನೆಗಳ ಪರಿಣಾಮದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ. ಗ್ಯಾರಂಟಿ ನೆಪದಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ತುಕೊಂಡಿದ್ದಾರೆ. ಆದುದರಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ಬಡವರ ಪರವಾಗಿರುವ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕು. ಈ ನಿಟ್ಟಿನಲ್ಲಿ ತೆನೆಹೊತ್ತ ರೈತ ಮಹಿಳೆಯ ಗುರುತಿಗೆ ನಿಮ್ಮ ಮತವನ್ನ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರನ್ನ ಕೈಬಲಪಡಿಸಬೇಕು
ಕೊಡಬೇಕು ಎಂದು ಮನವಿ ಮಾಡಿದರು. ಇವತ್ತು ಅಧಿಕಾರದ ದರ್ಪದಿಂದ ಚುನಾವಣೆಯಲ್ಲಿ ಗೆಲ್ತೇವೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನಾವು ನೀಡಬೇಕಾಗಿದೆ. ಇವತ್ತಿಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ನಾನಿವತ್ತು ತಮ್ಮ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರ ಗುರುತು ತೆನೆ ಹೊತ್ತ ಮಹಿಳೆ ಕಮಲ್ದು ಯಾವುದೇ ಕಾರಣಕ್ಕೂ ಅಲ್ಲಿ ಇರೋದಿಲ್ಲ. ಇವತ್ತು ಕಮಲ್ದುವಿನ ಗುರುತು ಆ ವೋಟಿಂಗ್ ಮೆಷಿನ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ದೇಶದ ಭವಿಷ್ಯದ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ನಿಮ್ಮೆಲ್ಲರ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಗುರುತು ತೆನೆ ಹೊತ್ತ ಮಹಿಳೆ. ಆ ತೆನೆ ಹೊತ್ತ ಮಹಿಳೆಗೆ ಬಟನ್ ಅನ್ನು ಒತ್ತೋದ್ರ ಮೂಲಕ ಇವತ್ತು ಲೋಕಸಭಾ ಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಮಂಡ್ಯದಲ್ಲಿ ಕಬ್ಬು ಭತ್ತ ನಾಟಿ ಮಾಡದಂತೆ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಹೇಳಿದೆ. 98 ಅಡಿ ನೀರು ಇದ್ದಾಗ ನಾಟಿ ಮಾಡಬೇಡಿ ಎನ್ನುವವರು ನಾನು ಕೊಟ್ಟ ಕೊಡುಗೆ ಬಗ್ಗೆ ಮಾತನಾಡುತ್ತಾರೆ. ನನಗೆ ಸಿಕ್ಕ ಅಲ್ಪಾವಧಿಯಲ್ಲಿ ಮಂಡ್ಯ ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಮಂಡ್ಯ ಜನರ ಋಣ ತೀರಿಸಲು ಕೆಲಸ ಮಾಡಿದ್ದೇನೆ. ಬರಗಾಲದಿಂದ ಮಂಡ್ಯದಲ್ಲಿ ಬೆಳೆಗಳು ಒಣಗುತ್ತಿವೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಿಂಚಿತ್ತೂ ಅನುಕಂಪ ಇಲ್ಲ ಎಂದು ಟೀಕಿಸಿದ ಅವರು, ನಾನು ನಿಮ್ಮ ಕಷ್ಟ ಸುಖಗಳಿಗೆ ಆಗುತ್ತೇನೆ, ಹಾಗಾಗಿ ನಿಮ್ಮ ಹಂಬಲಿಸಿ ಬಂದಿದ್ದೇನೆ. ನಿಮ್ಮ ಸೇವೆ ಮಾಡಲು ಮತ್ತೊಮ್ಮೆ ನನಗೆ ಒಂದು ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ನಾನು ಒಂದು ಮಾತು ಹೇಳಿದ್ದೇನೆ, ನನ್ನನ್ನು ಸೋಲಿಸ್ತಕ್ಕಂಥ ಶಕ್ತಿ ನಿಮ್ಮಗಳಿಗಿಲ್ಲ. ನನ್ನ ಗೆಲುವು ನನ್ನ ಸೋಲು ಇವತ್ತು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ನೀವೇನಿದ್ದೀರಿ, ನಿಮ್ಮ ಕೈನಲ್ಲಿರಲು ಶಿವಕುಮಾರ್ ಕೈಯಲ್ಲಿ, ಸಿದ್ದರಾಮಯ್ಯನ ಕೈನಲ್ಲೇ ಇಲ್ಲ. ನನ್ನ ಹಳೆ ಸ್ನೇಹಿತ ಪಾಪ ನನ್ನ ಸೋಲಿಸಲೇಬೇಕು ಅಂತ ಹೊರಟಿದ್ದಾರೆ ಪಕ್ಕದ ತಾಲೂಕಿನವರು. ಅವ್ರು ಯಾರ ಕೈನಲ್ಲೂ ಇಲ್ಲ, ಅದಿರೋದು ನಿಮ್ಮ ಕೈನಲ್ಲಿ. ನಿಮ್ಮನ್ನ ನಂಬಿ ಈ ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ರಾಜ್ಯದ ಅಭಿವೃದ್ಧಿ, ಈ ರಾಜ್ಯದ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನನಗೆ ಒಂದು ಅವಕಾಶವನ್ನು ತಾವು ನೀಡಿದರೆ ಈ ಒಂದು ಹಲವಾರು ವರ್ಷಗಳ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ನನ್ನ ಒಂದು ಸವಾಲು. ಆ ಕೆಲಸವನ್ನು ನಿರ್ವಹಣೆ ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ. ದಯವಿಟ್ಟು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು ಇಲ್ಲಿ ಮುಂದೆ ಬಹುಶಃ ಡೈರಿ ಚುನಾವಣೆ ನಾಗರವಿ ಅವರು, ಹರೀಶ್ ಅವರು ಚುನಾವಣೆ ನಿಲ್ಲಬೇಕು ಅಂತ ಗೆದ್ದಿರಬಹುದು. ಶಾಸಕ ಎಚ್ ಡಿ ಮಂಜು ಮಾತನಾಡಿ, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮತ್ತು ರೈತರ ಏಳಿಗೆಗೆ ಶ್ರಮಿಸುತ್ತಿರುವ ಕುಟುಂಬ ಎಂದರೆ ಅದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ. ತಂದೆಯ ಹಾದಿಯಲ್ಲಿ ಸಾಗುತ್ತಿರುವವರು ನಮ್ಮ ಅಭ್ಯರ್ಥಿಯಾದ ಕುಮಾರಣ್ಣ ಅವರು. ತಮ್ಮ 2 ಬಾರಿ ಮುಖ್ಯಮಂತ್ರಿ ಅವಧಿಯಲ್ಲಿ ರೈತರ ಹಿತಕ್ಕಾಗಿ ಕೊಟ್ಟಂತಹ ಜನಮೆಚ್ಚಿದ ಆಡಳಿತ ರೈತರಲ್ಲಿ ಅಜರಾಮರವಾಗಿ ಉಳಿದಿದೆ. ಅದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಸಹಿಸದೆ ನಮ್ಮ ಅಭ್ಯರ್ಥಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಮತದಾರರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಇದಕ್ಕೆ ಯಾರೂ ಗಮನ ಕೊಡದೆ ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣವರು ಅವ್ರ ಮನೆಗೆ ಹೋಗೋ ಸಂದರ್ಭದಲ್ಲಿ ಯಾರೋ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲ ಅವರು ಅನ್ನೋ ಒಂದು ಮಾತನಾಡಿದ್ರು. ನಮ್ಗೆ ರೈತರಿಗೆ ಯಾವ ಪಕ್ಷ ಇದೆ, ಎಲ್ಲರೂ ಸಹ ನಮ್ಮವರೇ, ನೀವೊಂದು ತಳಿಬೇಡಿ ಅನ್ನೋ ಒಂದು ಮಾತನ್ನ ಹೇಳಿ ಹೋದ್ರು. ಅದಾದ ನಂತರ ಪಾಪ ರೈತರ ಹೇಗಂತ ತಡೆದಂತವರು ಬೇರೆ ಪಕ್ಷಕ್ಕೆ ಹೋದ್ರು. ಆ ರೈತ ಎಲ್ಲ ನನ್ನ ಕುಮಾರಣ್ಣ ಮನೆ ಭಾಗ ಬಂದಿದ್ದಾರೆ, ನಮ್ಮ ಕಷ್ಟ ಸುಖ ವಿಚಾರಿಸಿದರೆ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟು ಹೊರಗಡೆ ಹೋಗಲ್ಲ ಅನ್ನೋ ಮಾತನ್ನ ಹೇಳಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಿಗೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಶುಗರ್ ಫ್ಯಾಕ್ಟರಿ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಸಬ್ಸ್ಟೇಷನ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಇವತ್ತು ನಮ್ಮ ಪಕ್ಷದ ಹಲವಾರು ಕಾರ್ಯಕ್ರಮಗಳಿದೆ. ಜೊತೆಗೆ ಅದೇ ನಂತರ ಕಳೆದ ಅವಧಿಯಲ್ಲಿ ನಮ್ಮ ಬೂಕುಂಕೆರೆ ಸುಪುತ್ರ ಅಂತ ಯಡಿಯೂರಪ್ಪ ಸರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾರಾಯಣಗೌಡರು ಈ ಸಂದರ್ಭದಲ್ಲಿ ನಮ್ಮ ಕೆಲವು ರಾಜಕೀಯ ಬದಲಾವಣೆಗಳಿಂದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ, ಯುವ ಘಟಕದ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಶಾಸಕ ಎಚ್ ಡಿ ಮಂಜು, ಮಾಜಿ ಸಚಿವರಾದ ಕೆಸಿ ನಾರಾಯಣಗೌಡ, ಸಿಎಸ್ ಪುಟ್ಟರಾಜು, ರಾಜ್ಯ ಬಿಜೆಪಿ ಜಂಟಿ ಕಾರ್ಯದರ್ಶಿ ಶರಣು ತಳ್ಳಿಕೆರೆ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕ ಚೋಳೇನಹಳ್ಳಿ ಪುಟ್ಟಸ್ವಾಮಿಗೌಡ ಸೇರಿದಂತೆ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು, ಸಾರ್ವಜನಿಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿರುವ ಅಂಗವಾಗಿ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿ ವ್ಯಾಪ್ತಿಯ ಬೂತ್ ಮಟ್ಟದ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಚ್ ಡಿ ಮಂಜು ಅವರ ನೇತೃತ್ವದಲ್ಲಿ ಮತಬೇಟೆ ನಡೆಸಿದರು. ಈ ವೇಳೆ ಶಾಸಕರು ಮಾತನಾಡಿ, ಜಿಲ್ಲೆಯ ಜ್ವಲಂತ ಸಮಸ್ಯೆಯಾದ ಕಾವೇರಿಯ ನದಿಯ ಉಳಿವಿಗಾಗಿ ನಮ್ಮ ಕುಮಾರಣ್ಣ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ನಿಮ್ಮೆಲ್ಲರ ಸೇವೆಯನ್ನ ಮಾಡಲು ಅವಕಾಶ ಮಾಡಿಕೊಡಬೇಕು. ಮಾತೃ ಹೃದಯ ಹೊಂದಿರುವ ರೈತರ, ಬಡವರ, ಮಹಿಳೆಯರ ಹಿತಚಿಂತನೆಯನ್ನ ಹೊಂದಿರುವ ಕುಮಾರಣ್ಣ ಅವರನ್ನ ಬೆಂಬಲಿಸೋಣ.
ರೈತರಿಗೆ ಬೆನ್ನೆಲುಬಾಗಿ 25,000 ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಣ್ಣ ಅವರಿಗೆ ಸಲ್ಲುತ್ತದೆ. ಇಲ್ಲಿ ಕುಮಾರಣ್ಣನ ಗೆಲ್ಲಿಸಿದರೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ದೇಶ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಎಂದರು. ಸದ್ಯ ಪಕ್ಷದಲ್ಲಿ ಒಳ್ಳೆ ಪ್ರತಿಯೊಂದು ಗ್ರಾಮಕ್ಕೂ ಸೇರಿ ಹೋಗಿ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೋಗ್ಲಿಗಳು ನಮ್ಮ ಇರುವೆಲ್ಲ ಎಲ್ಲ ನಮ್ಮ ಗ್ರಾಮದ ಮುಖಂಡರು ಎಲ್ಲರೂ ಇದ್ದೇವೆ. ಎದುರುಗಡೆ ಬರ್ತಕ್ಕ ನಮ್ಮ ಕುಮಾರಣ್ಣ ಪರವಾಗಿ ಮತಯಾಚನೆ ಮಾಡ್ತಾಯಿದ್ದೀವಿ. ಎಲ್ಲ ನನ್ನ ತಾಯಿಯರು ಮತ್ತು ತಂಗಿಯರು ಇಲ್ಲ ನಮ್ಮ ಕುಮಾರಣ್ಣ ಒಂದು ಅವಕಾಶ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಸಾಲ ಮನ್ನಾ ಆಗಿದೆ, ಪೆನ್ಷನ್ ಜಾಸ್ತಿ ಮಾಡಿದ್ದಾರೆ. ಇದು ಗ್ರಾಮೀಣ ಪ್ರದೇಶಕ್ಕೆ ಅವ್ರ ಅವಶ್ಯಕತೆ ಇದೆ, ನಮ್ಮ ಮಂಡ್ಯ ಜಿಲ್ಲೆಗೆ ಅವ್ರ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಪೂರ್ವಕವಾಗಿದೆ. ಗೆಲುವು 100ಕ್ಕೆ 100 ಭಾಗ ಸದಸ್ಯ. ನಿಮ್ಮ ಓಟು ಕುಮಾರಣ್ಣಗೇನೆ. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಡಾಲು ರವಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇನಹಳ್ಳಿ ಮೋಹನ್, ಹೋಬಳಿ ಘಟಕದ ಅಧ್ಯಕ್ಷ ಸಾಮಿಲ್ ರವಿಕುಮಾರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಂಜಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳ ತಾಲೂಕಿನ ಗೊಂಡಬಾಳ ಗ್ರಾಮದ ಯುವ ಕೃಷಿಕ ಮತ್ತು ಕನ್ನಡಕ ವ್ಯಾಪಾರಿ ಪ್ರಭುರಾಜ್ ಜಾಗೀರ್ದಾರ್ ತಮ್ಮ ಮದುವೆಯಲ್ಲಿ ಮತದಾನ ಜಾಗೃತಿ ಮಾಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಸಮಾಜ ಸೇವಕ ಆಮಂತ್ರಣ ಪತ್ರಿಕೆಯಲ್ಲಿ ಮತದಾನ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ಮತ್ತು ಘೋಷಣೆಗಳನ್ನು ಮುದ್ರಿಸಲಾಗಿದೆ. ಜನರಿಗೆ ಕಾರ್ಡು ಕೊಡುವ ಮೂಲಕ ತಪ್ಪದೇ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುತ್ತಿರುವುದಾಗಿ ಪ್ರಭುರಾಜ್ ಜಾಹೀರ್ದಾರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಕಾರ್ಡಿನ ಒಂದು ಬದಿ ಪ್ರಭುರಾಜ್ ಮತ್ತು ವಧು ಪವಿತ್ರ ಅವರು ಮತದಾನದ ಗುರುತು ತೋರಿಸುವ ಚಿತ್ರದ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗದ ರಾಯಭಾರಿ ತೆಂಡೂಲ್ಕರ್ ಮತ್ತು ಅವರ ಪತ್ನಿ ಅದೇ ರೀತಿ ಮತದಾನದ ಗುರುತು ತೋರಿಸುವ ಚಿತ್ರ ಹಾಗೂ ಚುನಾವಣಾ ಆಯೋಗದ ಲೋಗೋ ಹಾಗೂ ಘೋಷಣೆಗಳನ್ನು ಮುದ್ರಿಸಲಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿ ನಳಿನ್ ಆತುಲ್ ಸೇರಿದಂತೆ ನಾನಾ ಇಲಾಖೆ ಅಧಿಕಾರಿಗಳಿಗೆ ಗಣ್ಯರಿಗೆ ಆಮಂತ್ರಣ ನೀಡಿ ಮದುವೆಗೆ ಬರುವಂತೆ ಕೋರಿದ್ದು ಜಾಗೃತಿ ಮೂಡಿಸುವ ಪ್ರಯತ್ನಕ್ಕೆ ಎಲ್ಲರೂ ಶುಭ ಕೋರಿದ್ದಾರೆ. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೂರು ಹೋಬಳಿ ಬೀಜಗೌಡನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಿಂದ ಶ್ರೀ ಮಾರುತಿ ರಥೋತ್ಸವ ಕಾರ್ಯಕ್ರಮ ಜರುಗಿತು. ರಾಮನವಮಿ ಹಬ್ಬದ ಪ್ರಯುಕ್ತ ಮುಂಜಾನೆ ಶ್ರೀ ಮಾರುತಿ ದೇವರಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಹಾಗೂ ವಿವಿಧ ಬಗೆಯ ಹೋಮಗಳನ್ನು ನೆರವೇರಿಸಲಾಯಿತು. ಅಕ್ಕಪಕ್ಕದ ಗ್ರಾಮಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ಮುರಳೀಧರ್, ಶ್ರೀಧರ್ ಮೂರ್ತಿ, ಶ್ರೀನಿಧಿ, ವೆಂಕಟೇಶ್ ಮತ್ತು ಶ್ರೀ ಮಾರುತಿ ಸೇವಾ ಟ್ರಸ್ಟಿನ ಮುಖ್ಯಸ್ಥರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ಸೇರಿದಂತೆ ಮುಂತಾದವರಿದ್ದರು. ಭಟ್ಕಳದ ಗ್ರಾಮದೇವ ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವವು ಬುಧವಾರದಂದು ರಾಮನವಮಿಯ ಪರ್ವಕಾಲದಲ್ಲಿ ಭಕ್ತರ ಹರ್ಷೋದ್ಗಾರಗಳೊಂದಿಗೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ರಾಮನವಮಿ ದಿನದಂದು ಬೆಳಗ್ಗೆ ದೇವರ ರಥಾರೋಹಣ ಮಾಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು. ಸಂಜೆ ಸಹಸ್ರಕ್ಕೂ ಅಧಿಕ ಭಕ್ತರ ಹರ್ಷೋದ್ಗಾರಗಳ ನಡುವೆ ರಾಮ ಭಕ್ತನ ಹನುಮನ ರಥೋತ್ಸವ ಜರುಗಿತು. ಬ್ರಹ್ಮರಥವನ್ನ ಹೂವಿನಪೇಟೆ ಮುಖ್ಯರಸ್ತೆ ಮಾರ್ಗ ರಥಬೀದಿಯ ಮೂಲಕ ದೇವಾಲಯದ ಮುಂಭಾಗದವರೆಗೂ ಎಳೆಯಲಾಯಿತು. ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಹಸ್ರಾರು ಸಂಖ್ಯೆಯ ಭಕ್ತರು ರಥವನ್ನ ಎಳೆದು ಪುನೀತರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈತ್ರಿ ಅಭ್ಯರ್ಥಿ ಪರ ಶಾಸಕ ಸ್ವರೂಪ್ ಅಬ್ಬರದ ಪ್ರಚಾರ. ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಮತಯಾಚನೆ. ಈ ಬಾರಿ ಮತ್ತೆ ಪ್ರಜ್ವಲ್ ರೇವಣ್ಣ ಸಂಸದರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದ ಶಾಸಕರು. ಇಡೀ ದೇಶದಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಎಂದ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್. ವೈಯಕ್ತಿಕವಾಗಿ ಶ್ರೇಯಸ್ ಅವರು ಸಮಾಜದ ಏಳಿಗೆಗಾಗಿ ಶ್ರಮಿಸುವ ವ್ಯಕ್ತಿ. ನನ್ನ ಪತಿಯನ್ನ ಗೆಲ್ಲಿಸಿ ಎಂದು ಭಾವುಕರಾದ ಪತ್ನಿ ಅಕ್ಷತಾ. ಕಡೆಗೂ ಪುಂಡಾನೆ ಕರಡಿ ಸೆರೆ. ಮೊದಲ ದಿನದ ಆಪರೇಷನ್ ಯಶಸ್ವಿ. ನಿಟ್ಟುಸಿರು ಬಿಟ್ಟ ಮಲೆನಾಡು ಭಾಗದ ಜನತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.